ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರದ ಅಧಿದೇವತೆ ದುರ್ಗಾ ಪರಮೇಶ್ವರಿಗೆ ನಮಸ್ಕಾರ. ತಾಳಮದ್ದಲೆಯಲ್ಲಿ ವಾಚಿಕದಲ್ಲಿ ಸಾತ್ವಿಕ ಮಾತಿನಲ್ಲಿ ಬರೇ ತಾಳಮದ್ದಲೆ ಅಲ್ಲ, ರಂಗದಲ್ಲಿ ಅಂತ ಹೇಳುವ ಮೊದಲು ಒಂದು ಸಂಗತಿಯನ್ನು ನಾನು ಹೇಳಬೇಕು. ಯಾಕಂದರೆ ನಾನು ಆಕಾಶವಾಣಿಯಲ್ಲಿ 35 ವರ್ಷ ಸೇವೆ ಸಲ್ಲಿಸಿದ್ದು ಮತ್ತು ಉಳಿದಂತೆ ನನ್ನ ಹೆಚ್ಚಿನ ಸಂಪರ್ಕ ಇದ್ದದ್ದು ನಾಟಕ ಇತ್ಯಾದಿ ಬೇರೆ ರಂಗಗಳಲ್ಲಿ. ಅಂದರೆ ಇಡೀ ಜಗತ್ತಿನ ವೈಚಾರಿಕತೆ ಅಂದರೆ ಏನು ಅಂದರೆ ಮನುಷ್ಯನ ಶ್ರದ್ಧೆಯನ್ನು ಅಲ್ಲಗಳೆಯುವ, ಅಣಕಿಸುವುದೇ ಒಂದು ವೈಚಾರಿಕತೆ ಅನ್ನುವ ಕಾಲದಲ್ಲಿ ನಾನು ಬದುಕಿ ಬೆಳೆದವನು. ಆದರೆ ಈ ಕಲೆ, ಭಾರತೀಯ ಕಲೆಗಳು ಮೂಲದಲ್ಲಿ ನಂಬಿಕೆಯಲ್ಲ, ಭಕ್ತಿಯಲ್ಲ, ಶ್ರದ್ಧೆಯ ಆಧಾರದಲ್ಲಿ ಬದುಕಿದ್ದು. ಒಂದು ಇಡೀ ಕ್ಷೇತ್ರ, 7 ಮೇಳಗಳು, ಅದರ ಕಲಾ ಸಂಯೋಜನೆ, ಕಲಾವಿದರನ್ನು ಸೇರಿಸೋದು, ಮಾಡೋದು ಎಲ್ಲ ಒಂದು ವ್ಯವಹಾರವೇ ಸ್ಪಷ್ಟವಾಗಿ. ಆದರೆ ಈ ವ್ಯವಹಾರ ಸುಲಭ ಆಗೋದು ಹೇಗೆ ಕೇಳಿದರೆ ಶ್ರದ್ಧೆಯಿಂದಾಗಿ. ಕ್ಷೇತ್ರದಲ್ಲಿ ಶ್ರದ್ಧೆ ಇದೆ, ಕಲಾವಿದರಿಗೆ, ಮಾಡೋವರಿಗೆಲ್ಲ ಶ್ರದ್ಧೆ ಇದೆ ಅನ್ನೋ ಕಾರಣದಿಂದ ಅದರ ಸಮಸ್ಯೆ ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಆಗ್ತದೆ. ಈ ಶ್ರದ್ಧೆಯ ಆಧಾರದಲ್ಲೇ ನಮ್ಮ ಪುರಾಣಗಳು ಬೆಳೆದು ಬಂದಿರೋದು ಎಲ್ಲ. ಭಾಷೆಯನ್ನು ಬೆಳೆಸೋದು ಹೇಗೆ ಅಂತ ಮೊನ್ನೆ ಒಂದು ಚರ್ಚೆಯಲ್ಲಿದ್ದಾಗ, ವರ್ತಮಾನವನ್ನು ಪುರಾಣವನ್ನಾಗಿಸಲಾಗದ ಭಾಷೆ ಬಹಳ ದಿನ ಬದುಕುವುದಿಲ್ಲ ಅಂತ ಮಾತು ಬಂತು. ಅದನ್ನು ಪ್ರತಿದಿನ ಮಾಡ್ತಾ ಇರುವ ಕೆಲಸ ಯಕ್ಷಗಾನ ಮಾತ್ರ ಕನ್ನಡದಲ್ಲಿ. ಹೀಗೆ ನಾವು ಶ್ರದ್ಧಾವಂತರು 2ನೇ ದರ್ಜೆಯ ನಾಗರಿಕರಲ್ಲ ಅಂತ ಹೇಳಬೇಕಾಗಿದೆ. ಅದರ ಆಧಾರದಲ್ಲಿ ಮುಂದಿನ ಮಾತು ಅಂದರೆ ವೈಚಾರಿಕತೆಯೇ ಶ್ರೇಷ್ಠ. ವೈಚಾರಿಕತೆ ಅಂದರೆ ಏನು ಹಾಗಿದ್ರೆ ಅನ್ನುವ ನೆಲೆಯಿಂದ ಪ್ರಾರಂಭ ಆಗ್ತದೆ. ಈ ತಾಳಮದ್ದಲೆ ಜಗತ್ತಿನ ವಾಂಗ್ಮಯದಲ್ಲಿಯೇ ಬಹಳ ವಿಶಿಷ್ಟವಾದದ್ದು. ಇಂಥದ್ದು ಇನ್ನೊಂದಿಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ, ನಾನು ಕೇಳಿದಂತೆ, ವಿಚಾರ ಮಾಡಿದಂತೆ. ಹಾಗೆ ಒಂದು ಆಶು ನಾಟಕವಾಗಿ ಕಟ್ಟಬಹುದಾದದ್ದು. ಇನ್ನೊಂದು ಅಂದರೆ ಇದಕ್ಕಿರುವ ವಿಪರೀತವಾದ, ಅಪರಿಮಿತವಾದ ಸ್ವಾತಂತ್ರ್ಯ. ಅಂದರೆ ರಾಮನನ್ನು ಬೈಯುವುದಕ್ಕೆ ಒಂದಷ್ಟು ಜನ ಸಿಗ್ತಾರೆ, ಆದರೆ ರಾಮನನ್ನು ಒಪ್ಪಿಯೂ ರಾಮನನ್ನು ಬೈಯಬಲ್ಲಂತಹ ಕಲಾತ್ಮಕವಾದ ಪ್ರಸ್ತುತಿಯನ್ನು ಕೊಡುವವರು ಯಕ್ಷಗಾನದಲ್ಲಿ ಮಾತ್ರ ಸಿಗ್ತಾರೆ. ಹಾಗೆ ಇಂಥದ್ದೊಂದು ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಹೋಗಬೇಕು ಇದರಲ್ಲಿ ಅಂದಾಗ, ಸ್ವಾತಂತ್ರ್ಯ ಅಂದರೆ ಏನು ಅಂತ ನಿನ್ನೆ ಗಣೇಶರು ಹೇಳಿದರು. ನಮಗೊಪ್ಪಿತವಾದ ಪಾರತಂತ್ರ್ಯವೇ ನಿಜವಾದ ಸ್ವಾತಂತ್ರ್ಯ ಅಂತ. ಇನ್ನೊಂದು ಮಾತಿದೆ, ತಪ್ಪು ಮಾಡಲಿಕ್ಕಿರುವ ಅವಕಾಶವನ್ನು ಸ್ವಾತಂತ್ರ್ಯ ಅಂತ ಕರೀತಾರೆ ಅಂತ. ಸುಧಾರಿಸಿಕೊಳ್ಳುವ ಮನಸ್ಸಿರಬೇಕು, ಆದರೆ ತಪ್ಪು ಮಾಡುವುದಕ್ಕೊಂದು ಅವಕಾಶವೇ ಇಲ್ಲದಿದ್ದರೆ ವಿಸ್ತಾರಕ್ಕಾಗೋದಿಲ್ಲ. ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತ ಬರುತ್ತಲ್ಲ, ಅದು ಮಾಡುವಾಗ ನಾವು ಒಂದು ಮಾತು ಹೊರಗೆ ಹೋಗಿ ಬರಬಹುದಾದಂಥ ಅವಕಾಶ ಅದನ್ನು ಇಟ್ಟಿರೋದು ಯಕ್ಷಗಾನದ ಮಾತುಗಾರಿಕೆ. ಯಾಕಂದರೆ ನಾನು ದೊಡ್ಡಾಟ, ಸಣ್ಣಾಟ, ಶ್ರೀಕೃಷ್ಣ ಪಾರಿಜಾತ ಇದನ್ನೆಲ್ಲ ನೋಡಿ ರೆಕಾರ್ಡ್ ಮಾಡಿ ಬೆಳೆದವನಾದದ್ದರಿಂದ ಅದು ಈಗ 50 ವರ್ಷದ ಹಿಂದೆ ಅಪರಾಳ ತಮ್ಮಣ್ಣನೋ ಮತ್ತೊಬ್ಬನೋ ಬರೆದ ಒಂದು ವಾಕ್ಯವನ್ನು ಬದಲಿಸದೆ ಅದನ್ನೇ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಆದ ಬದಲಾವಣೆ ಅಂತಂದರೆ ಏನು ಅಂದರೆ, ಅಲ್ಲಿ ದೂತಿ ಬರ್ತಾಳೆ, ದೂತಿಯ ಮಾತುಕತೆ ಅಂದರೆ ಹಾಸ್ಯದ ಸಂದರ್ಭದಲ್ಲಿ ಆಗ ನಾರದ ಬರ್ತಾನೆ, ಕೃಷ್ಣನಿಗೆ ಹೂವು ತಾನೆ, ಏನದು ಎಲ್ಲಿಂದ ನಾನು ಹಾಗೆ ಹೇಳುವುದಿಲ್ಲ ಮಾಸ್ತರ್ ಸುತ್ತಿಗೆ ಕೊಡ್ರಿ, ಯಾಕೋ ಮಾತಾಡೋದಿಲ್ಲವ ಅಂಥೇಳಿ ಅಲ್ಲಿಯೇ ಮಾತುಕತೆ ಬರ್ತದೆ. ನಿಮ್ಮದೆಲ್ಲ ಒಂದೇ ಕಂಪ್ನಿ, ಈ ಥರದ್ದು ಸೇರಿಕೊಂಡಿದೆ. ಬಿಟ್ಟರೆ ಆ ಭಾಷಾ ಶುದ್ಧಿಯತ್ತ, ಸಾಧ್ಯತೆಯತ್ತ ಲಕ್ಷ್ಯ ಉಳಿದಿಲ್ಲ. ಅದನ್ನು ಇವತ್ತಿಗೂ ಕೂಡ ಜವಾಬ್ದಾರಿ, ತಾಕತ್ತು ಅನ್ನುವ ಶಬ್ದಗಳನ್ನು ಬಳಸುವುದಕ್ಕೆ ಹಿಂಜರಿಯುವ, ಹೊಣೆಗಾರಿಕೆ, ಸಾಮರ್ಥ್ಯ ಅಂತಲೇ ಬಳಸುವಂತಹ ಬದ್ಧತೆಯುಳ್ಳ ಅರ್ಥಧಾರಿಗಳು, ಮಾತುಗಾರರು ನಮ್ಮಲ್ಲಿದ್ದಾರೆ. ಮಾರ್ಗದರ್ಶನ ಕೂಡ ಇದೆ. ಅಂದರೆ ಇನ್ನು ಯಾಕೆ ಹೇಳಿದೆ ಅಂದರೆ, ನನಗೆ ಈ ಗೋಷ್ಠಿಯ ಅಲ್ಲಿ ಮಾತಾಡೋದಕ್ಕಿರುವ ಅರ್ಹತೆ ಯಕ್ಷಗಾನದ ಅನುಭವ ಅಲ್ಲ, ಅದಕ್ಕಿಂತ ಆಚೆಗೆ ಒಂದಷ್ಟು ನೋಡಿರೋದ್ರಿಂದ, ಮಾಡಿರೋದ್ರಿಂದ ನನಗೆ ಯಕ್ಷಗಾನ ಎಷ್ಟು ದೊಡ್ಡದು, ಎಷ್ಟು ಶ್ರಮ ಇದೆ ಇದನ್ನು ಬದುಕಿಸುವಾಗ, ಯಾರೆಲ್ಲರೂ ಪ್ರಯತ್ನ ಮಾಡಿದ್ದಾರೆ ಅನ್ನೋದು
ಮತ್ತು ಈ ವಾಚಿಕದ ಕುರಿತು ಒಂದು ಕ್ಷಣದಲ್ಲಿ ಹೀಗೆ ಬಂದಿತ್ತು ಅಂದರೆ, ವಾಚಿಕವೇ ಸಾಕು, ಮತ್ತೇನೂ ಬೇಡ. ರಂಗದಲ್ಲಿ ಏನಿದೆ? ಒಂದು ಚಂಡೆ ಒಂದು ಹೆಚ್ಚು ಬಿಟ್ಟರೆ ತಾಳಮದ್ದಲೆ ಅಲ್ಲದೆ ರಂಗದಲ್ಲಿ ಇನ್ನೇನಿದೆ ಅಂತ ಶ್ರೇಷ್ಠ ಕಲಾವಿದರು ಕೇಳಿದ್ರು. ಅದು ಸಾಗರದ ಹತ್ತಿರದ ಒಂದು ದೇವಸ್ಥಾನದಲ್ಲಿ ಏಕಾದಶಿ ನಿರಂತರ ತಾಳಮದ್ದಲೆ ಆಗುವಾಗ ಬಂದ ಮಾತು ಅದು. ಹೌದಾ? ಒಂದಿಡೀ ರಂಗ ಅಂದರೆ ನಾವು ವಾಚಿಕವನ್ನು ಅಷ್ಟು ಬೆಳೆಸಿಬಿಟ್ಟಿದ್ವಿ, ವಾಚಿಕವೇ ಸಾಕು ಅನ್ನುವಷ್ಟು. ಆದರೆ ನಾಟಕದಲ್ಲಿ, ಆಶು ನಾಟಕ ಅಂತ, ನಾಟಕದಲ್ಲಿ ಏನಾಗ್ತದೆ? ನಾಟಕದಲ್ಲಿ ಬರೆದಿದ್ದಾನೆ, ಒಪ್ಪಿಸುವ ಡೈಲಾಗ್ ಇದೆ, ನನ್ನ ಡೈಲಾಗನ್ನು ನಾನು ಒಪ್ಪಿಸಬೇಕು. ಆಗ ಅದರಲ್ಲಿ ಪಾತ್ರಧಾರಿಗೆ ಅವನದಾದ ಚಿಂತನೆ ಅಂತಿಲ್ಲ, ಅದು ನಾಟಕಕಾರನ ಮಾತು, ಒಪ್ಪಿಸಿದ್ರಾಯಿತು. ಆದರೆ ಇಲ್ಲಿ ಅವನಿದ್ದಾನೆ, ಅವನು ಒಪ್ಪಿಸಬೇಕು, ಅವನು ಅಲ್ಲಿಯೇ ಮಾತನ್ನು ಒಪ್ಪಿಸಬೇಕು. ಅದು ಕಥೆಗೆ ಸಲ್ಲಬೇಕು, ಸಂದರ್ಭಕ್ಕೆ ಸಲ್ಲಬೇಕು, ಎದುರಿನವನ ಮಾತಿಗೆ ಪ್ರತಿಕ್ರಿಯೆಯಾಗಿಯೋ ಪ್ರತಿಸ್ಪಂದನೆಯಾಗಿಯೋ ಸಲ್ಲಬೇಕು. ಈ ಮೂರು ಹೊಣೆಗಳನ್ನು ಆತ ಹೊತ್ತುಕೊಂಡು ಒಪ್ಪಿಸುವಾಗ ಹೊಟ್ಟೆಯೊಳಗಿನ ಮಾತು ಬರಬೇಕು ಅಂತ ಹೇಳ್ತೇವೆ, ಅಂದರೆ ಅಂತರಂಗದಿಂದಲೇ ಅದು ಬರಬೇಕು ಅಂತ. ಆದರೆ ಅದಷ್ಟು ಸುಲಭವೇ? ಯಾಕೆ ಅಂದರೆ ನಾವು ಎಷ್ಟು ಅಂತರಂಗವನ್ನು ತೆರೆದಿಡಬೇಕು ಅಂತಂದರೆ, ನಾಟಕದಲ್ಲಿ ಯಾಕೆ ಸುಲಭ ಅಂತಂದರೆ ಅವನು ಈ ಮಾತಿಗೆ ಅವನು ಇನ್ನೇನೋ ಹೇಳ್ತಾನೆ ಎನ್ನುವ ಯಾವ ಭಯವೂ ಇಲ್ಲ, ಈಗಾಗಲೇ ಪುಸ್ತಕದಲ್ಲಿರುವ ಮಾತನ್ನು ಮಾಡ್ತಾನೆ. ಆದರೆ ಇಲ್ಲಿ ಸಹಜವಾಗಿ ನಾನು ಹೀಗೆ ಮಾಡಿದ್ನ, ನಾನು ತಪ್ಪು ಮಾಡಿದ್ನ ಅಂತ ಒಂದು ಕ್ಷಣ ಅಂದುಕೊಂಡ್ರು, ಆ ರೀತಿಯ ಒಂದು ಮಾತು ಬಂದರೂ ಎದುರಿನವ ಅದನ್ನೇ ಹಿಡ್ಕೊಳ್ತಾನಲ್ಲ ಅನ್ನುವ ಚಿಂತೆ ಉಂಟು. ಹಾಗಾಗಿ ನಿನ್ನೆ ಮಂಟಪರು ಹೇಳಿದ್ರು, ಇವರು ಕೂಡ ಗಣೇಶರು ಹೇಳಿದ್ರು, ಅಹಂಕಾರವನ್ನು ಪೂರ್ಣವಾಗಿ ಬಿಟ್ಟಲ್ಲದೆ ಎದುರಿನ ಪಾತ್ರವನ್ನು ಮೈದುಂಬಿಕೊಳ್ಳುವುದಕ್ಕಾಗುವುದಿಲ್ಲ ಅಂತ. ಇಲ್ಲಿ ಬೇಡ ಬೇಡ ಅಂದರೂ ಒಂದು ಈರ್ಷೆ ಸೃಷ್ಟಿಯಾಗುತ್ತದೆ, ಸ್ಪರ್ಧೆ ಸೃಷ್ಟಿಯಾಗುತ್ತದೆ, ನಾನು ಮಾತಾಡಿದೆ ಅಂತಲೇ ಆಗ್ತದೆ. ಅದು ಎಷ್ಟು ರೂಢಿಯಾಗಿದೆ ನಮಗೆ ಸಣ್ಣವರಿದ್ದಾಗ ನಾವು ಕೇಳುವಾಗ. ಅಂದರೆ ಕೃಷ್ಣ ಹೀಗೆ ಹೇಳ್ದ, ಕೌರವ ಹೀಗೆ ಹೇಳ್ದ, ಹರಿಶ್ಚಂದ್ರ ಹೀಗೆ ಹೇಳ್ದ ಅನ್ನುವ ಮಾತೇ ಬರ್ತಿರ್ಲಿಲ್ಲ. ಸಾಮಗರು ಹೀಗೆ ಹೇಳಿದ್ರು, ಶೇಣಿಯವರು ಹೀಗೆ ಹೇಳಿದ್ರು ಅಂತಲೇ ಮಾತಾಡ್ತಿದ್ರು ಮರುದಿನ. ಅಂದರೆ ಪಾತ್ರದ ಮಾತು ಅಂತಾಗೋದು ಎರಡನೇ, ಮೊದಲು ಪಾತ್ರಧಾರಿಯ ಮಾತು ಅಂತಲೇ ಆಗ್ತಿತ್ತು. ಆಗ ಪೊಲಿಟಿಕಲಿ ಕರೆಕ್ಟಾದ ಮಾತಾಡುವುದು ರೂಢಿಯಾಗುತ್ತದೆ. ಸಹಜ. ಸಿಟ್ಟು ಮಾಡುವವನು ಮನೆಯಲ್ಲಿ ನಾವು ಸಿಟ್ಟು ಮಾಡುವಾಗ ಅದೇನು ಬಹಳ ಮುಂದಿನ ಪ್ರಶ್ನೆ ಏನು ಬರ್ತದೆ ಅಂತ ಆಲೋಚನೆ ಮಾಡಿ ಸಿಟ್ಟು ಮಾಡ್ತೇವೆ, ಮಾತಾಡ್ತೇವೆ. ಇದು ನನಗೆ ಬೇಡ ಅಂದರೆ ಬೇಡ, ನೀನು ಬೇಕಾದ ಮಾಡ್ಕೊ, ನೀನು ಬೇಕಾದರೆ ಒಗಿ ಅದನ್ನು, ನಾನು ತಿನ್ನೋದಿಲ್ಲ, ಹೀಗೆ ಹೇಳ್ತೇವೆ. ಆದರೆ ಯಕ್ಷಗಾನದಲ್ಲಿ ಬಂದಾಗ ಎದುರಿನವನು ಏನು ಪ್ರಶ್ನೆ ಮಾಡ್ತಾನೆ ಅಂತ ಮೊದಲೇ ಆಲೋಚನೆ ಮಾಡಲಿಕ್ಕೆ ಹೋಗಿ ಅದಕ್ಕೆ ನಾವು ಸ್ವಲ್ಪ ಮಾಲಿಷ್ ಮಾಡಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಇದು ಎಲ್ಲಿಗೆ ಬಂತು ಅಂದರೆ ಸ್ವಗತದಲ್ಲಿಯೂ ಕೂಡ ಯಾವುದೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೇನೆ ಎನ್ನುವ ಸಮರ್ಥನೆಯೇ ಆಗುತ್ತದೆ, ಬಿಟ್ಟರೆ ಸಹಜವಾಗಿ ಬರುವುದಿಲ್ಲ. ಭೀಷ್ಮ ವಿಜಯದಲ್ಲಿ ಕೊನೆಯಲ್ಲಿ ಒಂದು ಭೀಷ್ಮನ ಮಾತು, ತರುಣಿ ಭಸ್ಮೀಭೂತವಾದಳು ಅನ್ನುವಾಗ ಮಾತಾಡಬೇಕು. ನಾನು ಅಂಬೆಯ ಪಾತ್ರದಲ್ಲಿದ್ದೆ. ಅಂಬೆಯ ಪಾತ್ರದ ನಿನ್ನೆ ಕೂಡ ಮಂಟಪರು ಮಾಡಿದ್ರು. ಆ ಬೆಂಕಿ ಹತ್ತಿಕೊಳ್ಳುವ ಕ್ರಮವನ್ನು ಇವರು ಹೇಳ್ತಾರಂತೆ, ಅವೆಲ್ಲ ಬೇಡ, ಅದೆಲ್ಲ ಅದು ಹೊಂದುವುದಿಲ್ಲ ಅಂತ ನನಗೆ ಬೇಡ ಅನ್ನೋ, ನಾನೇನು ಚಿಂತೆ ಮಾಡೋವನಲ್ಲ, ಆಯಿತು ಬೇಡ. ಸಮಾರೋಪ ಯಾರು ಮಾಡ್ತಾರೆ? ಸಮಾರೋಪವನ್ನು ಪರಶುರಾಮನ ಪಾತ್ರದಲ್ಲಿ ಒಬ್ಬರು ಹಿರಿಯ ಅರ್ಥಧಾರಿ ಅವರು ಬಹಳ ಚೆನ್ನಾಗಿ ಮಾಡ್ತಾರೆ, ಅವರೇ ಮಾಡಬೇಕು. ಆಯಿತು. ಅವ್ರು ಹೇಗೆ ಮಾಡಿದ್ರು ಅಂತಂದರೆ, ಅದು ಅವಳು ಸತ್ತು ಹುಟ್ಟಿ ಬಂದು ನಿನ್ನನ್ನು ಹೆಣ್ಣು ಅಲ್ಲದ ಗಂಡು ಅಲ್ಲದ ರೀತಿಯಲ್ಲಿ ನಿನ್ನನ್ನು ಎದುರಿಸ್ತಾಳಂತೆ ಅವಳು ಪಂಥ ಮಾಡಿದಳಲ್ಲ, ಅದು ಅಂದರೆ ಅವನೂ ಅಲ್ಲದ ಅದೂ ಅಲ್ಲದ ಅಂತಂದರೆ ಅದೇ ಆಗಿರಬೇಕಲ್ಲ. ಅದು ನಿನ್ನ ಇಚ್ಛಾಮರಣಕ್ಕೆ ಬೇಕಾದಂತಹ ಕಾರಣವನ್ನು ಈ ದೈವ ಒದಗಿಸಿಕೊಡುವ ರೀತಿ ಇದು ಅಂಥೇಳಿ ಅದಕ್ಕೆ ಸಮಾರೋಪ ಮಾಡಿದ್ರು.
ಸಹಜವಾಗಿ ಕೇಳುವಾಗ ಒಂದು ಭಾಳ ದೊಡ್ಡ ತತ್ವಜ್ಞಾನವನ್ನೇ ಅವರು ಹೇಳಿದ್ರು ಅಂತ ಅನ್ನಿಸೋದು. ಆದರೆ ನನ್ನ ಸ್ನೇಹಿತ ಒಬ್ಬ ಇದ್ದ, ಎಷ್ಟು ಸಂವೇದನಹೀನವಾದ ಸಮಾರೋಪ ಅಲ್ವಾ ಅದು ಅಂತ ಕೇಳ್ದ. ಅವಳು ಸತ್ತೋಗಿದ್ದಾಳೆ, ಸುಟ್ಟುಕೊಂಡಿದ್ದಾಳೆ ಅಂತ. ಸಂದರ್ಭ ಬಂದಿಲ್ಲ, ಅಂದರೆ ಬಂದಿದ್ದಿದ್ರೆ ಅದು ಇನ್ನೂ ಕಟ್ಟುತ್ತಿತ್ತು. ಆ ಸಂದರ್ಭ ಏನು ಅಂತ ಬರಲಿಲ್ಲ. ಆದರೆ ಅಷ್ಟು ತಾತ್ವಿಕತೆ ಅನ್ನುವುದು ಅಷ್ಟು ಸಂವೇದನಹೀನವ ಭಾರತೀಯ ಶ್ರದ್ಧೆ, ನಮ್ಮ ತಾತ್ವಿಕತೆ. ಅದನ್ನು ಇನ್ನಷ್ಟು ಭೀಷ್ಮ, ನಿನ್ನ ಬದುಕಿನಲ್ಲಿ ನೀನು ಇಂತಹ ಸಂಕಟಗಳನ್ನು ಎದುರಿಸುತ್ತಲೇ ಕಳೀಬೇಕಾಗುತ್ತದೆ, ಏನು ಮಾಡಲಿಕ್ಕಾಗೋದಿಲ್ಲ. ನಾನು ಮದುವೆ ಆಗಲಿಲ್ಲ, ಆದರೆ ನಾನು ಆಶ್ರಮ ಕಟ್ಟಿಕೊಂಡಿದ್ದವನು, ನೀನು ಸಂಸಾರದ ಸಂಗಡ ಇದ್ದವನು, ನಿನಗೆ ಇಂಥ ಸಂಕಟಗಳು 1000 ಬರ್ತದೆ. ಆದರೆ ನೀನು ನಿನ್ನ ನಿಷ್ಠೆ ಬಿಡಬೇಡ ಅಂತ ಹೇಳಿದ್ದಿದ್ರೆ, ಈ ರೀತಿ ಏನೋ ಒಂದು ಉಪಸಂಹಾರ ಮಾಡಿದ್ದಿದ್ರೆ ಸಂವೇದನಶೀಲ ಆಗ್ತಿತ್ತು. ನೀವು ತಾಳಮದ್ದಲೆಯವರು ಎಷ್ಟು ಸಂವೇದನಹೀನರು ಅಂತ ನನಗೆ ಕೇಳಿದರು. ನಾನು ಅದಕ್ಕೆ ಉತ್ತರ ಕೊಡಲಿಕ್ಕಾಗೋದಿಲ್ಲ. ಆದರೆ ಯಕ್ಷಗಾನದ ಭಾಗ್ಯ ಅಂದರೆ ತಾಳಮದ್ದಲೆ ಇದ್ದಾಗಲೇ ಇದು. ಮಸುನೊಬ ಫಕೂಕ ಅಂತ ಜಪಾನಿನ ಕೃಷಿ ತಜ್ಞ ಹೇಳ್ತಾನೆ, ಕೃಷಿಗೆ ಬರೇ ಕೃಷಿಕರು ಇದ್ದರೆ ಆಗೋದಿಲ್ಲ, ಅದಕ್ಕೆ ಇಂಜಿನಿಯರ್ ಬರಬೇಕು, ಡಾಕ್ಟರ್ ಬರಬೇಕು, ಮತ್ತೊಂದು ಬೇರೆ ಕೌಶಲದಲ್ಲಿ ಪರಿಣಿತರು ಇದಕ್ಕೆ ಬಂದು ಕೃಷಿ ಮಾಡುವಾಗ ಅವರ ಪರಿಣತಿಯ ಅಂಶ ಇದರಲ್ಲಿ ಬರ್ತದೆ. ಆಗ ಕೃಷಿ ಸಮೃದ್ಧವಾಗುತ್ತದೆ ಅಂತ. ಆ ದೃಷ್ಟಿಯಿಂದ ನಮ್ಮಲ್ಲಿ ಕೀರ್ತನಕಾರರು ಬಂದಿದ್ದಾರೆ, ಗಮಕಿಗಳು ಬಂದಿದ್ದಾರೆ, ವ್ಯಾಖ್ಯಾನಕಾರರು, ಸಾಹಿತಿಗಳು, ವಿದ್ವಾಂಸರು, ಶಿಕ್ಷಕರು, ವಕೀಲರು, ಇಂಜಿನಿಯರ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಕೂಡ ಈಗ ತಾನೇ ನಾವು ಕೇಳಿದ ಹಾಡು ಕೇಳಿದ ಅವರದ್ದು ಚಿನ್ಮಯ, ಅವ ಇಂಜಿನಿಯರು, ಇಲ್ಲಿ ಕ್ಯಾಮ್ರಾ ಹಿಡಿದವರು ಇಂಜಿನಿಯರು. ಅವರಿಗೆಲ್ಲ ಯಕ್ಷಗಾನದ ಒಂದು ಮೋಹ, ಅದರ ಸಂಗಡ ಬದುಕ್ತಾ ಇದ್ದಾರೆ. ಈ ರೀತಿಯಲ್ಲಿ ಬಂದಿದ್ದಾರೆ, ಇದನ್ನು ಶ್ರೀಮಂತಗೊಳಿಸಿದ್ದಾರೆ. ಮತ್ತು ವಾಚಿಕದಲ್ಲಿ ಏನು ಅದು ರಂಗದಲ್ಲಿ ತುಂಬುವ ರೀತಿ ಹೇಗೆ ಅಂತ ಕೇಳಿದರೆ, ಒಂದು ಹೂ ಹಾಕಿದರೆ, ಶೇಣಿಯವರ ಒಂದು ಹೂ ಹಾಕಿದರೆ ಅದಕ್ಕೆ ಎಂತಹ ಅಭಿನಯದ ಸಾಮರ್ಥ್ಯ ಅದು. ಕೇಳುವಾಗ ಯಾರು 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 ಅಂತ ಅವರೊಂದು ವಾಲಿ ಮಾಡಿ, ಸುಗ್ರೀವ ಅಣ್ಣಯ್ಯ ವಾಲಿ ಅಂತ ಕೂಗಿದಾಗ ಕೇಳುವುದು. ಅದು 3 ಸಾರಿ ಕೇಳಿದರೆ ಅದಷ್ಟು ಧ್ವನಿಗಳು ಬರೋದು. ರಾಮದಾಸ್ ಸಾಮಗರು ಕೈಕೇಯಿ ಅಂತ ಕರೆದರೆ ಇಡೀ ಆ ದಶರಥನ ಅಂತಃಕರಣ ಎದುರಿಗೆ ಬಂದ್ಬಿಡೋದು ನಮಗೆ. ಅಂಥ ಉದ್ಗಾರಗಳು ಇವು ಎಷ್ಟು ಬಂದಿದೆ ಅಂದರೆ, ಯಾವ ನಾಟಕಕಾರನು ನಿರ್ದೇಶಿಸಲಾರ ಅನ್ನುವ ಎತ್ತರಕ್ಕೆ ಅದನ್ನು ನಿಲ್ಲಿಸಿದವರಿದ್ದಾರೆ. ಅದನ್ನೆಲ್ಲ ಹಿಡ್ಕೊಳ್ಳೋದು ಹೇಗೆ, ಎಲ್ಲಿ ಅಂತ ನಮಗೆ ಅದು ಗೊತ್ತಾಗಲಿಲ್ಲ. ಅದು ಶೇಣಿಯವರು ಹಾಕಿದ ಹೂ, ರಾಮದಾಸ್ ಸಾಮಗರ ಉದ್ಗಾರ ಅಂತ ಅಷ್ಟೇ ಉಳಿತು. ಬಿಟ್ಟರೆ ಅದನ್ನು ಉಳಿದ ಕಲಾವಿದರು ನಾವು ಉದ್ಗಾರಗಳನ್ನು ಹೇಗೆ ಬಳಸ್ಕೊಳ್ಬಹುದು ಹೇಗೆ ಅಂತ ಗೊತ್ತಾಗಲಿಲ್ಲ. ಇದರಲ್ಲಿ ಸಂದರ್ಭಗಳು ಹೇಗೆ ವಾಚಿಕದಲ್ಲಿ ನಾಟಕಕ್ಕಿಂತ ಬೇರೆ ಒಂದು ಪದ್ಯಕ್ಕೆ ಸಂದರ್ಭ ಕೊಡುವುದು ಕೂಡ ಒಂದು ಬಹಳ ದೊಡ್ಡ ವಾಚಿಕದ ಯತ್ನ ಅದು. ಆ ಒಂದು ಸಂದರ್ಭ ಕೊಟ್ಟ ಕ್ರಮದಿಂದಲೇ ಅದು ಬದಲಾಗಿ ಬಿಡುತ್ತದೆ. ನಾನು ಕೇಳಿದ್ದು ಮುರಹರಂಬಪ್ಪನ ಆರೋಗಣಗೆಂದು ಅನ್ನುವ ಪದ್ಯಕ್ಕೆ ಕೃಷ್ಣ ಹೇಳಿ ಕಳುಹಿಸಿದ್ದಾನೆ ಧರ್ಮರಾಯ, ಒಡೆಯ ಲಕ್ಷ್ಮೀರಮಣ ನೈತಃ ಅಂತ, ಹಸ್ತಿನಾಮತಿಯವರು ಯಾರ ನಿರೀಕ್ಷೆಯಲ್ಲಿದ್ದಾರೆ ಅಂತ ಸಂದರ್ಭ ಕೊಟ್ಟಿದ್ದು ಮುರಹರಂಬಪ್ಪನ ಆರೋಗಣೆಗೆಂದು. ಅವನು ಲಕ್ಷ್ಮೀರಮಣನ ನಿರೀಕ್ಷೆಯಲ್ಲಿ ಇಲ್ಲ ಅನ್ನುವುದನ್ನು ಇಷ್ಟು ಧ್ವನಿಸುವ ರೀತಿಯ ಕ್ರಮ ಇದೆಯಲ್ಲ. ಹೀಗೆ ಇನ್ನೊಂದು ಸ್ವಗತ ಪೀಠಿಕೆ ಇದೆ, ಮತ್ತೊಂದು ಸಂವಾದ ಇದೆ, ಮತ್ತು ವಾದವೇ ಇದೆ. ವಾದ ನೇರವಾಗಿ ಬರುವ ಅನೇಕ ಸಂದರ್ಭಗಳು ಇದೆ. ವಾದ ಬಂದ ತಕ್ಷಣ ಅದು ಸಮಸ್ಯೆ ಅಲ್ಲ, ಈ ವಾದವನ್ನು ಸಾಕಿರೋದಿದೆಯಲ್ಲ ಇದು ಬಹಳ ದೊಡ್ಡದು. ಅಂದರೆ ಅದರಲ್ಲಿ ನಮ್ಮ ಅಹಂಕಾರ ಇದೆ, ನಾನು ಮಾತಾಡ್ತೇನೆ ಅಂತ ಇದೆ ಅಂತಂದರೂ ಕೂಡ ಇಷ್ಟೂ ಕಾಲ ಅದು ನಡ್ಕೊಂಡು ಬಂದಿದೆಯಲ್ಲ. ನಿನ್ನೆಯ ಅರ್ಥಗಾರಿಕೆ ಕುರಿತಾದ, ಅರ್ಥದ ಇಡೀ ನಮ್ಮ ವ್ಯವಸ್ಥೆಯ ಕುರಿತಾದ ವಿಮರ್ಶೆಯ ಕುರಿತು ಪತ್ರಿಕಾಗೋಷ್ಠಿಯಾದಾಗ ಮಾತಾಡಿದ ಎಲ್ಲರ ಮಾತುಗಳನ್ನು ನಾನು ಕೇಳಿದ್ದೇನೆ.
ಯೂಟ್ಯೂಬ್ನಲ್ಲಿ. ಎಂತಹ ವಿನಯ! ಅವ್ರು ಅಲ್ಲಿ ಬಂದೇ ಮಾತೇ, ನಾವು ಏನು ಮಾಡಿರೋ, ಆದರೆ ನಾವು ಇವತ್ತಿಗೂ ಅದನ್ನು ಹೊಂದಿಕೊಂಡಿದ್ದೇವೆ, ಆ ಕಥೆಯಲ್ಲಿ ಇದ್ದೇವೆ, ಇನ್ನು ಆ ಕಥೆಯನ್ನು ಜೀವಿಸ್ತೇವೆ ಅಂತ. ಹಾಗೆ ಅದೆಲ್ಲವನ್ನೂ ಜೋಡಿಸಿಕೊಂಡು ಹೋಗ್ತಾ ಇದ್ದರೂ ಕೂಡ ನಮಗೆ ಈ ಪ್ರಶ್ನೆ ಯಾಕೆ ಬಂತು? ವಾಚಿಕದಲ್ಲಿ ಸಾತ್ವಿಕಾಭಿನಯ ಏನು ಎನ್ನುವ ಪ್ರಶ್ನೆ ಯಾಕೆ ಅಂತ ಕೇಳಿದರೆ, ಒಂದು ನಮ್ಮ ಇದಕ್ಕೆ ಬಂದಿರೋ ಒಂದು ಅತಿ ವಿಸ್ತಾರ, ಇನ್ನೊಂದು ಅದಕ್ಕೆ ಅಗತ್ಯ ಇದೆಯೋ ಇಲ್ಲವೋ. ಇವ್ರ ಹತ್ರ ಇರುವ ಬಹಳ ದೊಡ್ಡ ಬಂಡವಾಳ ಇದೆ, ತುಂಬ ದೊಡ್ಡ ಸಂಗ್ರಹ ಇದೆ, ಅದು ಎಲ್ಲೆಲ್ಲಿಯೋ ಇಣುಕಿ ಬಿಡ್ತದೆ ಬೇಡ ಅಂದರೂ ಕೂಡ ಅನೇಕರಿಗೆ. ಅಂಥ ವಿಷಯದಲ್ಲಿ ನಾನು KS ನಾರಾಯಣಾಚಾರ್ಯರು 1992ರಲ್ಲಿ ವಿದ್ಯಾವರ್ಧಕ ಸಂಘದಲ್ಲಿ ಒಂದು ತಾಳಮದ್ದಲೆ ಮಾಡಿದೆ. ಉತ್ತರ ಕನ್ನಡದ ಕೆಲವು ಇವರನ್ನು ಕರೆಸಿಕೊಂಡು ಅದನ್ನು ಕೇಳಿದವರು, ಅವರು ಮೊದಲನೇದಾಗಿ ಕೇಳ್ತಾ ಇದ್ದೇನೆ, ಬಹಳ ಚೆನ್ನಾಗಿದೆಯಲ್ಲ ಇದು ಅಂತಂದರು. ಅವಾಗ ನಾನು ಹೇಳಿದೆ, ನಾವು ಶಿಶುಗಳು, ಇದರಲ್ಲಿ ಶ್ರೇಷ್ಠವಾದ ಕೆಲಸ ಮಾಡಿದವರು ಬೇರೆ ಇದ್ದಾರೆ, ಕೇಳಬೇಕಲ್ಲ ಅಂದರು. ಆಗೆಲ್ಲ ಕ್ಯಾಸೆಟ್ಟು, ನಾನು ಶೇಣಿ ಸಾಮಗ್ರದ ಇವ್ರದ್ದು 2-3 ಕ್ಯಾಸೆಟ್ಗಳನ್ನು ತಗೊಂಡೋಗಿ ಕೊಟ್ಟೆ. ಅವರು ಕೇಳಿದರು. ಕೇಳಿ ನನಗೆ 2 ದಿನ ನಂತರ ಹೇಳಿದರು, ನಿಮ್ಮವರು ಎಷ್ಟು ಅಧ್ಯಯನಶೀಲರಪ್ಪ, ಎಷ್ಟು ತಿಳಿದಿದ್ದಾರೆ, ಅದು ಎಂಥ ಭಾಷೆ, ಆದರೆ ಔಚಿತ್ಯ ಇಲ್ಲವೇ ಅಂದರು. ಏನಾಯಿತು ಅಂತ ಕೇಳಿದೆ ನಾನು. ಸಹಜವಾಗಿ ಏನು, ನೀವು ಏನೂ ಮಾತಾಡಿ, ಧರ್ಮರಾಯ ಕೃಷ್ಣನ ಮಧ್ಯ ಜಗಳ ಆಗಬಾರ್ದು. ಧರ್ಮರಾಯ ದೊಡ್ಡವನೇ, ಮಾತು ಬರಲಿ. ಯಾಕಂದರೆ ಕೃಷ್ಣನನ್ನು ಒಂದು ಕ್ಷಣ ನಿಯಂತ್ರಿಸಬಲ್ಲ ಸಾಮರ್ಥ್ಯ, ವ್ಯಕ್ತಿತ್ವ ಧರ್ಮರಾಯನದ್ದು. ಧರ್ಮರಾಯ ಹೇಳಿದರೆ ಅಲ್ಲ ಅಂತ ಒಂದು ಮಾತಿನಲ್ಲಿ ಹೇಳಲಿಕ್ಕಾಗೋದಿಲ್ಲ ಕೃಷ್ಣನಿಗೆ, ಅವನು ಕನ್ವಿನ್ಸ್ ಮಾಡಬೇಕು ಅವನನ್ನು, ಅಂತಹ ಧರ್ಮರಾಯ ಆತ. ಹಾಗಾಗಿ ಅವರ ಮಧ್ಯೆ ಒಂದು ಸೌಹಾರ್ದ ಇರಬೇಕು, ಆಲೋಚನೆಯ ವಿಭಾಗ ಬೇರೆ ಇರಬಹುದು. ಹಾಗೆ ಇಂಥದನ್ನೊಂದು ಗಮನಿಸಬೇಕಲ್ಲ. ಅವ್ರು ಹೇಳಿದ್ರು, ಅವರಿಗೆ ತಿಳಿಯುವುದಿಲ್ಲ ಅಂತ ನಾನು ಹೇಳುವುದಿಲ್ಲ, ಸಮಸ್ಯೆ ಏನು ಅಂತ ವಿಚಾರ ಮಾಡಿ ಅಂತ. ನೀವು ಅವರಿಗೊಂದು ಕಾಳಜಿ, ಇಂಥದ್ದೊಂದು ಇದ್ದರೆ ಅದು ಬೆಳೆದು ಬರಲಿ. ಅವರು ರಾಮಾಯಣಾಚಾರ್ಯರು, ಮಹಾಭಾರತ ರಾಮಾಯಣವನ್ನು ಉಸಿರಾಡ್ತಾ ಇದ್ದವರು, ಅವ್ರಿಗೆ ಇಂಥದ್ದೊಂದು ಇದ್ದರೆ ಆಗಲಿ. ಅದು ಮತ್ತು ಇನ್ನೊಂದು ವಿಶೇಷ ಅವರು ಬಯಸಿದ್ದು, ಸಾಮಾನ್ಯರಿಗೆ ಶಿಕ್ಷಣವಾಗಿ ಕೊಡ್ತೀರಲ್ಲ, ಪ್ರತಿ ದಿನ ನಡೀತದೆ ಇದು ಅಂತಂದರೆ ಎಷ್ಟು ಜನ ಕೇಳ್ತಾರೆ, ಮಾಡ್ತಾರೆ. ಅವರೊಂದು ಉಪನ್ಯಾಸ ಮಾಡ್ತಾ ಇದ್ದರೆ ಮನೆಯಲ್ಲೇ ಕೊಡ್ತಾ ಇದ್ದರಂತೆ. ಆಗ ಬೇಂದ್ರೆ ಅವರು ಹೋಗಿ ಕೂತ್ಕೊಳ್ತಾ ಇದ್ದರಂತೆ. ಅವರು ಬರೀತಿರಲಿಲ್ಲ, ಬರೀ ಉಪನ್ಯಾಸ ಮಾಡ್ತಾ ಇದ್ರು. ಬೇಂದ್ರೆಯವರ ಒತ್ತಾಯಕ್ಕೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ಒಂದು ಜೀವಂತವಾದ ಸಂವಹನ, ರೆಕಾರ್ಡಲ್ಲಿ ಕೇಳೋದಲ್ಲ, ಪುಸ್ತಕದಲ್ಲಿ ಓದೋದಲ್ಲ, ಅದು ಯಕ್ಷಗಾನದಲ್ಲಿ ಅದೇ ವೇಷ ಹಾಕ್ಕೊಂಡು ನಾವು ಮಾತಾಡ್ತೀವಲ್ಲ, ಅಷ್ಟು ಜೀವಂತವಾದ ಸಂವಹನ. ಇದಕ್ಕೆ ನೀವು ಇನ್ನಷ್ಟು ಶ್ರಮ ಹಾಕಬೇಕಲ್ವಾ. ಅಂದರೆ ಅವರು ಶ್ರಮ ಹಾಕೋದು ಅಂತಂದರೆ ಅದರ ಎಡಿಟಿಂಗ್ನಲ್ಲಿ ನೀವು ಮನಸ್ಸು ಮಾಡಬೇಕು ಅಂತ ಹೇಳ್ತಾ ಇದ್ದರು. ಹೊಸತನ ಬರಬೇಕು ಅನ್ನೋದು ಒಂದು ಎಲ್ಲ ಸಾರೆ ಅಂದುಕೊಳ್ಳೋದು. ನಾನು ಅರ್ಥಕ್ಕೆ ಬಂದಾಗಲೂ ಮತ್ತೊಬ್ಬರು ಬಂದಾಗಲೂ ಹೊಸದು ಎಷ್ಟೇ ಹೇಳಬಹುದು, ಆ ಮಿತಿಯನ್ನು ಹೇಳಬೇಕು. ಅರ್ಥಧಾರಿ ಕಥೆ ಅದೇ, ಪ್ರಸಂಗ ಪಠ್ಯ ಅದೇನೆ. ಮತ್ತು ಒಂದು ಕ್ರಮ ಇದೆಯಲ್ಲ, ಪೀಠಿಕೆಗೆ ಬಂದವನು ಏನು ಹೇಳಬೇಕು. ಮೊದಲ ಕ್ರಮ ಇತ್ತು, ನಾನು ಅಮೃತೇಶ್ವರಿ ಮೇಳದ ಆಟ ನೋಡುವಾಗ ಸುರ್ಗಿಕಟ್ಟೆ ಹಿರಿಯ ಅವರೆಲ್ಲ ಪಂಚ ಉಷಕಾಲದಲ್ಲಿದ್ದು ನಿತ್ಯಾನ್ನಿಕಗಳನ್ನು ಪೂರೈಸಿ ಸಭೆಯನ್ನು ಓಲಗವನ್ನು ಕೊಟ್ಟ ಸಂದರ್ಭ, ಮಂತ್ರಿ ಮಾಂಡಲಿಕರು ಉಘೆ ಅನ್ನುತ್ತಿದ್ದಾರೆ ಅನ್ನುವ ರೀತಿಯ ಇದು. ಈಗ ಅದನ್ನು ಬಿಟ್ಟೇ ಬಿಡೋಣವಾ ಅಂತಂದರೆ ಅದು ಒಂದು ಅದು ಆ ಅರಸ ಏನು ಮಾಡ್ತಾ ಇದ್ದ ಅಂತ ಅದನ್ನು ಹೇಳುವ ಶಬ್ದಗಳನ್ನು ಬದಲು ಮಾಡ್ಬೋದು. ಆದರೆ ಪೀಠಿಕೆಗೆ ಹೀಗೊಂದು ಬಂದರೆ ಏನು ಮಾಡ್ತಾ ಇದ್ದ, ಬರ್ತದಲ್ಲ, ರಾಮನ ದಿನಚರಿ ಬರುವಾಗ ಮೊದಲು ಎದ್ದು ಅವನು ನೋಡ್ತಾ ಇದ್ದದ್ದು ಕೋಶವನ್ನು, ರಾಜ್ಯಕೋಶ ಏನಾಗಿದೆ ಅಂತ ಮೊದಲು ನೋಡ್ತಾ ಇದ್ದ, ಆಮೇಲೆ ಇಂಥದನ್ನು, ಆಮೇಲೆ ಸಭೆಗೆ ಬರ್ತಾ ಇದ್ದ. ಹೀಗೆಲ್ಲ ಅದನ್ನು ತಿಳಿಸಿಕೊಡುವ ಒಂದು ಕ್ರಮ ತಪ್ಪಲ್ಲ ಅಂತ ಹೇಳಿ.
ಇದು ಬರಬೇಕು ಅಂತ. ಒಂದು 10% ಹೊಸತನವನ್ನು ತರಬಹುದಾ? ಬಹಳ ಅಂದರೆ ಅಷ್ಟೇನೆ, ಅದಕ್ಕಿಂತ ಹೆಚ್ಚು ತರಲಿಕ್ಕಾಗೋದಿಲ್ಲ. ಯಾಕಂದ್ರೆ ಅದು ಇದೆ. ಮತ್ತು ಈ ಹಿಂದೆ ಹೇಳಿದ ಯಾವುದನ್ನೂ ಹೇಳದೆ ಹೊಸದನ್ನು ಹೇಳ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಹೇಳಬೇಕು. ಅವ ಹೇಳಿದ ತಕ್ಷಣ ಅದೆಲ್ಲ ಅನುಕರಣೆ ಆಗ್ತದೆಯಾ? ಎಲ್ಲರೂ ಅನುಸರಿಸಿಕೊಂಡು ಬಂದಿದ್ದೇ ಅಲ್ವೇ? ಹಾಗೇನೆ. ಆದರೆ ಇದರ ಮಧ್ಯ ನಮಗೆ ಹೊಸತನದ ಪ್ರಶ್ನೆ ಬಂದಾಗ ನಮ್ಮನ್ನು ಕಾಡಿದ್ದೆಲ್ಲ ಪ್ರತಿನಾಯಕರು, ಖಳನಾಯಕರು ಮೆರೆದದ್ದು. ನಮ್ಮ ಆಟದಲ್ಲಿಯೂ ಈಗ ಭಸ್ಮಾಸುರ ಮೋಹಿನಿ ಅಂತಂದರೆ ಭಸ್ಮಾಸುರ ಯಾರು ಅಂತಲೇ ಕೇಳೋದು, ಈಶ್ವರ ಎರಡನೇದು. ಕೀಚಕ ವಧೆ ಅಂದರೆ ಕೀಚಕ ಯಾರು ಅಂತಲೇ, ಒಲ್ಲಲ್ಲ ಎರಡನೇ ಅವನು. ನಮ್ಮ ರಂಗದ ಪ್ರಸ್ತುತಿಯಲ್ಲಿ ಅವರೇ ಯಾಕೆ ಅಂದರೆ ಬದುಕಿನ ರಾಗದ್ವೇಷಗಳಿಗೆ ಆ ಪಾತ್ರಗಳು ಪಕ್ಕಾದಷ್ಟು ಶಿಷ್ಟ ಪಾತ್ರಗಳು ಪಕ್ಕಾಗಿರೋದಿಲ್ಲ. ಅವರು ಒಂದು ಅಂತರವನ್ನು ಕಾಯ್ದುಕೊಂಡೇ ಬದುಕನ್ನು ನಡೆಸಿಕೊಂಡು ಬರ್ತಾರೆ. ಆದದ್ದರಿಂದ ಅವ ರಾಮನಾದವನು, ಕೃಷ್ಣನಾದವನು ಯಾವೆಲ್ಲ ರೀತಿಯಲ್ಲಿ ಭಾವಾಭಿವ್ಯಕ್ತಿ ಮಾಡಲಿಕ್ಕೆ ಬರೋದಿಲ್ಲ. ಅವರಿಗೆ ಸ್ವಾತಂತ್ರ್ಯ ಇದೆ, ಆ ಪಾತ್ರಗಳಿಗೆ ಸ್ವಭಾವ ಇದೆ, ಅದು ಹಾಗೆಯೇ ಬರಬೇಕು. ಆದರೆ ಇದನ್ನು ವೈಭವೀಕರಿಸುವಾಗ ಆ ಶಬ್ದವನ್ನು ಬೇಕಂತೆ ಬಳಸ್ತೇನೆ ನಾನು. ಏನಾಯಿತು ಅಂದರೆ ಆ ಕಾಲದಲ್ಲಿ ನಮ್ಮ ಸುತ್ತ ಪ್ರಚಲಿತ ಇರುವ ಒಂದು ವೈಚಾರಿಕ ಜಗತ್ತೇನಿದೆ ಅದು ಎಡಪಂಥದಿಂದ ತುಂಬ ಪ್ರಭಾವಿತವಾದದ್ದು. ಈಗ ಇರಾಡಿಕೇಶನ್ ಆಫ್ ಸನಾತನದಂತಹ ಮಾತು ಈಗ ಬಂದಿದೆಯಲ್ಲ, ಆದರೆ ಆಗಲೇ ಬಹಳ ಮೂಲತಃ ಮನುಷ್ಯನ ನಂಬಿಕೆ ಮತ್ತು ಶ್ರದ್ಧೆಗಳ ಮಧ್ಯೆ ವಿಭಾಗಿಸಲಾಗದವರು ಎಲ್ಲ ನಂಬಿಕೆಗಳನ್ನು ಮೂಢನಂಬಿಕೆ ಎಂದು ವೈಚಾರಿಕ, ಮತ್ತು ಮನುಷ್ಯನ ಪಂಚೇಂದ್ರಿಯಗಳ ಅನುಭವಕ್ಕೆ ಬಾರದ ಯಾವ ವಿಷಯವೂ ಜಗತ್ತಿನಲ್ಲಿ ಇಲ್ಲ, ಇದ್ರೆ ಅದು ನಮಗೆ ಬೇಕಿಲ್ಲ ಅನ್ನುವ ರೀತಿಯ ಹಠದಿಂದಾಗಿ ಆ ರೀತಿಯ ವಾದಗಳು ಹುಟ್ಟಿದವು. ಆ ಕಾರಣದಿಂದ ಅದನ್ನು ಹೇಳುವುದಕ್ಕಿರುವ ಅವಕಾಶ ಖಳಪಾತ್ರಗಳಿಗೆ. ಅವನ ಅವತಾರಿ ಅನ್ನುವುದು ಬೇಡ, ಅವನ ವಿಶೇಷ ಅನ್ನುವುದು ಬೇಡ, ಅಂಥದ್ದನ್ನೆಲ್ಲ ಒಪ್ಪಲಿಕ್ಕೆ ಆಗೋದಿಲ್ಲ. ಇದು ಜನರನ್ನು ಮೋಸ ಮಾಡುವ ವಿಧಾನ ಅಲ್ಲವೇ? ಅರ್ಥ ಹೇಳುವ ಅವಕಾಶ ಉಂಟು. ಹೇಳಿದ್ದಾರೆ, ಅಗ್ನಿಗೆ ಅಜೀರ್ಣ ಆಯಿತು ಅಂತ ಜಗತ್ತನ್ನು ನಂಬಿಸಿಬಿಟ್ರಲ್ಲ ಇವರೆಲ್ಲ ಅಂತ ಕೌರವನಾದವನು ಹೇಳಿದಾಗ ಹೌದಲ್ಲ ಅಂತ ಅನ್ನಿಸ್ತದಲ್ಲ. ಈ ರೀತಿಯಲ್ಲಿ ಅದನ್ನು ಕಟ್ಟಿಕೊಂಡು ಬರುವಾಗ ಆ ವೈಚಾರಿಕತೆ ಅಂದರೆ ಅದು ಅಂತ ಏರಿಸೋದು. ಆದರೆ ಕೌರವ ಉಳಿದ ಎಲ್ಲ ರೀತಿಯಲ್ಲಿ ಇದನ್ನು ನಾಸ್ತಿಕತೆಯನ್ನು ಇದನ್ನು ಪ್ರಸ್ತುತಪಡಿಸಿ ಕೊನೆಯಲ್ಲಿ ಹೋಗುವಾಗ ಧರೆಯ ಭಾರವನ್ನಿಳುವಲು ಅವತರಿಸಿದ ಮಾಯಾಮನುಜ ನೀನು ಅಂತ ಹೇಳುವಾಗ ಏನು ಹೇಳಬೇಕು? ಅದಕ್ಕೆ ಬರುವಾಗ ಎಲ್ಲಿ ಅವನು ಅದನ್ನು ತಂದು ಮುಟ್ಟಿಸಬೇಕು ಅನ್ನುವ ಸಮಸ್ಯೆ ಇದೆ. ಆದರೆ ಅದನ್ನು ವಿಚಾರಿಸು. ಒಂದು ನಿನ್ನೆ ಕೂಡ ಬಂತು, ಒಂದು ಪಾತ್ರದ ಅರ್ಥ ಹೇಳುವಾಗ ಅವನು ಆ ಪಾತ್ರದ ಆರಂಭದಿಂದ ಕೊನೆಯವರೆಗೆ ವಿಚಾರ ಮಾಡಿರಬೇಕು ಅನ್ನೋದೊಂದು, ಮತ್ತು ನನ್ನ ಎದುರು ಪಾತ್ರವು ಏನು ವಿಚಾರ ಮಾಡ್ತದೆ ಅದನ್ನು ಆಲೋಚಿಸಬೇಕು. ಅವನಿಗೊಂದು ಅವಕಾಶ ಇರಬೇಕಲ್ಲ. ಬೇಲಿ ಕಟ್ಟಿ ಅರ್ಥ ಹೇಳೋದು ಅಂತ ನಮ್ಮಲ್ಲಿ ಅವನು ಬೇಲಿ ಕಟ್ಟಿ ಸರಿ ಬೇಲಿ ಕಟ್ಟಿದ ಅಂತ, ಬಾಗಿಲು ತೆಗೆದು ಸಂವಾದಕ್ಕೆ ಕರಿಬೇಕಲ್ಲ, ಬೇಲಿ ಕಟ್ಟಿಯ ಕರೆಯುವುದು. ಯಾವ ಬಾಗಿಲಿನಲ್ಲಿಯೂ ಬಾ, ನಿನ್ನನ್ನು ಮಾತಾಡಿಸ್ತೇನೆ ಅಂತ ಹೇಳುವ ರೀತಿಯಲ್ಲಿ ಮಾತಿರಬೇಕು ಅನ್ನೋದು. ಮತ್ತು ಮಾತು ವಾಚಿಕ ಸಾತ್ವಿಕ ಆಗೋದು ಹೇಗೆ ನಾನು ಅನಿಸೋದು, ಕಥೆ ಇರುವುದು ಜೀವಭಾವಗಳದ್ದು. ದೇವರಿರ್ಬೋದು, ಜೀವರು, ಎದುರಿಗಿರುವುದೆಲ್ಲ ಸಂಬಂಧಗಳು. ಒಬ್ಬನೇ ಕುಳಿತರು ಅವನು ಯಾರು ಅಂತ ಅವನಿಗೆ ಗೊತ್ತಲ್ಲ. ಅರಸನೋ ಆಳೋ ಏನವನು ಮಂತ್ರಿಯೋ ಹೆಂಡತಿಯೋ ಏನೋ ಒಂದಿದೆ, ಅದರ ನೆಲೆಯಲ್ಲಿಯೇ ಮಾತಾಡಬೇಕು. ಆಗ ಸಹಜವಾಗಿ ಸಾತ್ವಿಕ ಬರ್ತದೆ. ಅದಕ್ಕೆ ಅವರೇನು ವಿಚಾರ ಮಾಡಬೇಕಾದದ್ದು, ಬಹಳ ಚಿಂತೆ ಮಾಡಬೇಕಾದದ್ದು ಇಲ್ಲ. ಮತ್ತು ಎದುರಿಗೆ ಒಬ್ಬನು ಬಂದ ಅಂದರೆ ಒಂದು ಸಂಬಂಧ ಇರ್ತದೆ. ಅಪ್ಪ ಮಗನೋ, ಗಂಡ ಹೆಂಡತಿಯೋ, ಅಣ್ಣ ತಂಗಿಯೋ, ತಾಯಿ ಮಗ, ಏನೋ ಒಂದು ಸಂಬಂಧವೇ ಇರ್ತದೆ. ಸಂಬಂಧ ಇಲ್ಲ ಅಂದರೆ ಶತ್ರು ಆಗಿರಬೇಕು, ಅಪರಿಚಿತ ಆಗಿರಬೇಕು. ಪರಿಚಿತ ಆದರೆ ಸಂಬಂಧ ಬಂದಿರ್ತದೆ, ಇಲ್ಲದಿದ್ದರೆ ಮಿತ್ರರು ಎಲ್ಲ ಶತ್ರು ಆಗಿರಬೇಕು. ಆಗ ಏನು ಮಾಡಿದರೂ ಮಾತುಕತೆ ಹಾಗೇ ಇರ್ತದಲ್ವ.
ಶತ್ರುವಿನ ಹತ್ರ ನಾವು ನಮ್ಮ ಅಂತರಂಗವನ್ನೇನು ಬಿಚ್ಚಿಡ್ತೀವ? ಬಿಚ್ಚಿಡುವುದಿಲ್ಲ. ಆ ರೀತಿ ಮಾತುಕತೆ. ತಾಯಿ ಹತ್ರ ಮಾತಾಡುವಾಗ ನಮಗೆ ಯಾವ ಬಿಡೆಯೂ ಇಲ್ಲ, ವ್ಯಾಕರಣವೂ ಬೇಕಾಗಿಲ್ಲ. ಮನೆಯಲ್ಲಿ ಮಾತಾಡುವಾಗ ವ್ಯಾಕರಣದಲ್ಲಿ ಮಾತಾಡೋದಿಲ್ಲ ನಾವು, ವ್ಯಾಕರಣ ಶುದ್ಧಿ ಬೇಕಿಲ್ಲ. ಅರ್ಧ ವಾಕ್ಯ ಮಾತಾಡಿದರೆ ತಾಯಿಗೆ ತಿಳಿಯುತ್ತದೆ. ಇದು ನಮ್ಮ ಗಮನಕ್ಕೆ ಬಂದರೆ ವಾಚಿಕದಲ್ಲಿ ಸಾತ್ವಿಕ ಸುಲಭ ಅಲ್ವೇ? ಅದರಲ್ಲಿ ಬಹಳ ಆಲೋಚನೆ ಮಾಡಿ ಮಾಡುವಂಥದ್ದು ಅಂತ ಒಂದು ಇಲ್ಲ. ಒಂದು ಈ ಇತ್ತೀಚೆಗೆ ವಿಶ್ವಣ್ಣ ಇರ್ಬೋದು, ರಂಗಭಟ್ರು ಇರ್ಬೋದು, ಇವರೆಲ್ಲರ ಮಾತುಕತೆ ಕೇಳ್ತಾ, ಅಂದರೆ ನಾನು ಮೊದಲು ಪ್ರಾರಂಭ ಮಾಡಿದ್ದು 80ರ ಇಸವಿಯಿಂದ, ಅಲ್ಲಿಂದ ಈಗ ತುಂಬ ಬದಲಾಗಿದೆ. ವಿಸ್ತಾರದಲ್ಲಿ ಕಡಿಮೆ ಆಗಿದೆ ಅಂತ ಹೇಳುವುದಿಲ್ಲ, ಆದರೆ ವೈಚಾರಿಕತೆಯಿಂದ ಅದು ಭಾವಮಿಡಿತವನ್ನು ಗಮನಿಸಿದೆ. ತುಂಬ ಚೆನ್ನಾಗಿ ಆ ಭಾವವನ್ನು ತರಬಲ್ಲ. ಬೆಂಗಳೂರಿನಲ್ಲಿ ಒಂದು ಸೀತಾಪಹಾರದ ರಾವಣನನ್ನು ಕೇಳಿದ್ದೆ. ಇದು ಚೂಡಾಮಣಿ, ಅದು ರಾವಣ, ಶೃಂಗಾರ ರಾವಣನನ್ನು ಮಾಡಿದ್ರು. ಆ ಮುಖದ ಮೇಲೆ ಅಪ್ಪಾಕೊಂಡಿದ್ದೆ ನಾನು ಅವರನ್ನು. ಅದು ಎಂಥ ರಾವಣ ಅಂತ ಪ್ರತಿ ಮಾತಿನಲ್ಲಿ ಧ್ವನಿಸ್ತಾ ಇತ್ತು, ನನಗೆ ಸಾವು ಬೇಕು ಅನ್ನೋದು, ಸಾಕಾಗಿದೆ ಬದುಕು ಅನ್ನೋದು. ಆದರೆ ಪ್ರವೃತ್ತಿ ಹೇಗೆ ಕೇಳಿದರೆ ಸೀತೆಯೂ ಬೇಕು, ಎಲ್ಲ ಬೇಕು ಅಂತ. ಇದನ್ನು ಇಂಥ ಬೆಳವಣಿಗೆ, ಬದಲಾವಣೆ ಇದೆ. ರಂಗಭಟ್ರ ಸಂಗಡ ಅರ್ಥ ಹೇಳುವಾಗಲೂ ಕೂಡ ಆ ಅನುಭವ ಅದು ಹಾಗೆ ಬದಲಾಗಿದೆ. ಸಾಕಷ್ಟು ಇದರಲ್ಲಿ ಬದಲಾವಣೆ ಬರ್ತಾ ಇದೆ. ಆದರೂ ಹೇಗೆ ಅಂತಂದರೆ, ಮೊದಲು ಕೇಳಿದವರು ಈಗ ಕೇಳಿದ ನಮಗೆ, ನಾನು ಹೆಚ್ಚು ನಂತರ 4-8 ಜನರನ್ನು ಮಾತಾಡಿಸುವ ಕ್ರಮ ಉಂಟು. ಆಕಾಶವಾಣಿ ರೂಢಿ ಮಾಡಿಸಿದ್ದದು ನನಗೆ. ಅಂದರೆ ನಾವು ಸಾಹಿತ್ಯ ಸಮ್ಮೇಳನಕ್ಕೆ ಹೋದರೆ ಅಲ್ಲಿ ಅದನ್ನು ರೆಕಾರ್ಡ್ ಮಾಡ್ತೇವೆ, ತಿರುಗಿ ಹೋಗ್ತಾ ಇದ್ದೇವೆ ಹೇಗನ್ನಿಸ್ತು ಅಂತ ಮತ್ತೆ ಯಾರಿಗೂ ಮೈಕ್ ಹಿಡಿತೇವೆ. ಅದು ನಮ್ಮ ಕ್ರಮ ಇತ್ತು. ಅವ್ರು ಹೇಳಿದ್ರು, ಒಂದು ಒಳ್ಳೆ ಅರ್ಥ ಕೇಳಿದಾಗ ಹೇಳಿದ್ರು, ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವ ಹಾಗಿತ್ತು ಅಂತ. ಅಂದರೆ ಅದಕ್ಕೆ ವೈಚಾರಿಕತೆ ಇರಲಿಲ್ಲ, ಅದೊಂದು ಪ್ರಭೆ ಇರಲಿಲ್ಲ ಅಂತ. ವಿಚಾರ ಇಲ್ಲದೆ ಭಾವ ಪ್ರಕಟ ಆಗ್ತದೆಯೇ? ಬಂದೇ ಬರ್ತದೆ ಅದೇ. ಆದರೆ ನಾನು ಮೊನ್ನೆ ಧಾರವಾಡದಲ್ಲಿ ನಡೆದ ಒಂದು ಸಣ್ಣ ಕೂಟದಲ್ಲಿ ವಿಯೋಗದ ಸೀತೆಯನ್ನು ಹೇಳಬೇಕಿತ್ತು. ಲಕ್ಷ್ಮಣ ತಂದು ಬಿಟ್ಟ ಅತ್ತಿಗೆ, ನಿನ್ನನ್ನು ತಿರುಗಿ ಕರೆದುಕೊಂಡು ಹೋಗೋದಿಲ್ಲ ನಾನು, ನನಗಿರುವುದು ನಿನ್ನನ್ನು ಬಿಟ್ಟು ಬಾ ಅಂತಷ್ಟೇ ಅಂತ ಹೇಳಿದ ಸಂದರ್ಭ ಎಲ್ಲ ಇತ್ತು. ಆಯಿತು ನೀನು ನಡಿ ಅಂತ ಕಳಿಸಿದ ಮೇಲೆ ಸೀತೆಗೆ ಆತಂಕ ಶುರುವಾಗತ್ತಲ್ಲ, ಏನು ಮಾಡೋದು? ನಾನು ಒಂದೇ ಮಾತು ಹೇಳಿದೆ, ಹೊರಗಿನಿಂದ ರಾಮ ಒದೀತಾ ಇದ್ದಾನೆ, ಎಲ್ಲಿ ಹೋಗಬೇಕು ನಾನು? ಒಂದು ಕ್ಷಣ ಈ ಬದುಕು ಸಾಕು ಅಂತಂದು, ಆದರೆ ಒಳಗಿನಿಂದಲೂ ಒದೀತಾ ಇದ್ದಾನಲ್ಲ. ನಾನು ಬದುಕಬೇಕು ಅಂತ ಅಷ್ಟೇ ಹೇಳಿದ್ದು ನಾನು. ಮತ್ತೆ ಮುಂದಿನ ಸಂದರ್ಭಕ್ಕೆ ವಾಲ್ಮೀಕಿ ಬಂದರು, ಇದಾಯಿತು. ಆಗ ಧಾರವಾಡದ ಒಬ್ಬ ಪ್ರೊಫೆಸರ್ ಬಂದಿದ್ದರು. ಅವರು ಹೇಳಿದರು, ಇದು ಒಂದು ಮಾತು ಸಾಕು ಅಂತ. ಆದರೆ ಈ ಥರದ ಮಾತಾಡುವಾಗ ಮಾತಿಗೆ ಬಾಹುಲ್ಯ, ವಿಸ್ತಾರ ಕಡಿಮೆ ಆಗ್ತದೆ. ಆದರೆ ಒಂದು ತಾಳಮದ್ದಲೆಗೆ ಬಂದ ಕುಳಿತಂಥವನು 1.5 ತಾಸಿಗೆ ಮಾಡಿದರೆ ಒಪ್ಪುವುದಿಲ್ಲಲ್ಲ. ಅವನು 3 ತಾಸು 4 ತಾಸು, ಇವ್ರಿಗೆ ಗೊತ್ತಿದೆ 3 ತಾಸು ಅಂತ ತಾಳಮದ್ದಲೆಗೆ ಕುಳಿತರೆ ಶಿರಸಿಯಲ್ಲಿ 7 ತಾಸು ಆಗ್ತದೆ ಅದು. ಅಷ್ಟೊತ್ತು ಕೇಳ್ತಾರೆ. ಈಗ ಒಂದು ಡಿಮಾಂಡ್ ಇದೆ ಮತ್ತು ಸಪ್ಲೈ ಇದೆ, ಹೀಗಿದೆ. ಹಾಗಂತ ಬೇರೆ ಕಡೆಯವರು ಏನು ಮಾಡ್ತಾರೆ, ಈಗ ನನಗೆ ನಾಟಕ ಮೊದಲು 8 ತಾಸಿನ ನಾಟಕವನ್ನು ನೋಡಿದ್ವಿ, 5 ತಾಸಿಂದು ನೋಡಿದ್ವಿ, 3 ತಾಸಿಂದು. ಈಗ ನೀನಾಸಂ ನಾಟಕಗಳು, ಬೇರೆ ರಂಗಾಯಣದ ನಾಟಕಗಳು 1.5 ತಾಸಿಗೆ ಬಂದಿದೆ. 1.5 ತಾಸಿನಲ್ಲಿ 30 ಪಾತ್ರಗಳು ಬಂದು, ಆ ಕಥೆ ಬಂದು, ಎಲ್ಲ ಸಂಗತಿಗಳಾಗುತ್ತದಲ್ಲ. ನಿಮ್ಮ ಹತ್ರ ಯಾಕಾಗೋದಿಲ್ಲ? ನಿಮ್ಮ ಹತ್ರ 3 ಪಾತ್ರ ಇಟ್ಟುಕೊಂಡು 1.5 ತಾಸಿಗೆ ಮುಗಿಸ್ಲಿಕ್ಕಾಗೋದಿಲ್ಲಲ್ಲ ಅಂತ ಹೇಳ್ತಾರೆ.
ಸಾಧ್ಯ ಇಲ್ಲ ಅಂತಲ್ಲ, ಯಾಕೆಂದರೆ ಈ ಕಾಲದಲ್ಲಿ ಅಲ್ಲ, ಕ್ಯಾಸೆಟ್ ಬಂದಾಗಲೇ ಶರಣಿಯವರು ಸಾಮಗರು ಅರ್ಥ ಹೇಳಿದ್ದಾರೆ. ಆಗೋದಿಲ್ಲ ಅಂತಲ್ಲ, ಆದರೆ ಸಾತ್ವಿಕವನ್ನು ನಾವು ತುಂಬೋದು ಹೇಗೆ? ಇಂಥದ್ದೊಂದು ಪ್ರಶ್ನೆ ನನಗೆ ಒಬ್ಬ ಸ್ನೇಹಿತರು, ತಾನು ಬಹಳ ದೊಡ್ಡ ಅರ್ಥಧಾರಿ ಅಂತ ಅಂದುಕೊಂಡವರು, ಅವರು ನನಗೆ ಬಹಳ ಕೇಳಿದರು, ವೈಚಾರಿಕತೆ ಬೇಕು ದಿವಾಕರ, ನಿನ್ನ ಅರ್ಥದಲ್ಲಿ ಭಾವನೆ ಬರ್ತದೆ, ವೈಚಾರಿಕತೆ ಎಲ್ಲಿ ಅಂತ. ನಾನು ಕೇಳಿದೆ, ನಂದೊಂದು ಪ್ರಶ್ನೆ ಉಂಟು ಇದಕ್ಕೆ. ಏನು ಅಂದರೆ, ನನ್ನ ಕಷ್ಟ ಅಂದರೆ ಭಾಗವತರು ವೈಚಾರಿಕವಾಗಿ ಹಾಡುವುದಿಲ್ಲ ಅಂತ. ಭಾಗವತರು ಭಾವದಲ್ಲಿಯೇ ಹಾಡಬೇಕು, ಎಲ್ಲರ ನಿರೀಕ್ಷೆ ಅದು. ಮಾತಾಡುವ ವೈಚಾರಿಕನಾಗಬೇಕು. ಇದು ಹೇಗೆ ಸಾಧ್ಯ? ಕಥೆ ಭಾವದ್ದು, ಜೀವದ್ದು. ಅದರಲ್ಲಿಯೇ ಒಂದಷ್ಟು ವಿಚಾರವನ್ನು ನಾವು ತುಂಬುತ್ತಾ ಬರ್ತೇವೆ. ಈ ಕಾರಣದಿಂದ ವಾಚಿಕದಲ್ಲಿ ಅನ್ನುವಾಗ ತಾಳಮದ್ದಲೆಗೆ ಇರುವ ವಿಸ್ತಾರವನ್ನು ರಂಗಕ್ಕೆ ತಂದರೆ ಸಮಸ್ಯೆ ಆಗ್ತದೆ. ನಮ್ಮಲ್ಲಿ ವಾಚಿಕದ ವೈಭವ ಎಷ್ಟಾಗಿತ್ತು ಅಂತಂದರೆ, ಆನಂದ್ ಮಾಸ್ಟ್ರು ಎದುರಿಗೆ ಇದ್ದರೆ ರಂಗದಲ್ಲಿ, ನಾನು ಹೇಳೋದು ಮೇಳದ ಆಟದಲ್ಲಿ, ಎದುರಿಗಿರುವ ಚಿಟ್ಟಾಣಿಯವರು ಶರಣಾಗಿ ಬಿಡ್ತಿದ್ರು. ವಾಚಿಕಕ್ಕೆ ಇಡೀ ಅಭಿನಯವೇ ಶರಣಾಗಿ ಬಿಡ್ತಿತ್ತು. ನಮ್ಮ ಮುಂದೆ ನಾವೆಂಥದ್ದು ಅಂತ ಆ ಪಾತ್ರ ಆಗಿತ ಎಲ್ಲದನ್ನೂ ಬಿಟ್ಟು ಶರಣಾಗಿ ಬಿಡುವಂಥ ಪರಿಸ್ಥಿತಿ. ಇದು ವಿಪರೀತ, ಆದರೆ ಅದು ನಮಗೆ ಮಾದರಿ ಅಲ್ಲ. ವಿಶ್ವಣ್ಣ ರಂಗದಲ್ಲಿಯೂ ಪಾತ್ರ ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ಕೆಲವು ಪಾತ್ರ ಎದುರು ನೋಡಲಿಲ್ಲ, ನಾನಿನ್ನು ನೋಡಿದ್ದೇನೆ. ಅಲ್ಲಿ ಎಷ್ಟು ಬೇಕು ಅಷ್ಟೇ ಇರ್ತದೆ, ಅದರಲ್ಲೇನು ಬಹಳ ಬರುವುದಿಲ್ಲ. ಆದರೂ ಈ ವೈಚಾರಿಕತೆಯ ಹೊರೆಯನ್ನು ತುಂಬ ಜನ ನಾವು ಹೊತ್ತುಕೊಂಡಿದ್ದೇವೆ. ನಾನು ಕಲಾವಿದನಾಗಿ ಹೇಳುವುದು, ಎಲ್ಲ ಕಲಾವಿದರ ಪರವಾಗಿ, ಯುವ ಕಲಾವಿದರ ಪರವಾಗಿ, ತುಂಬ ವೈಚಾರಿಕತೆಯನ್ನು ಹೊತ್ತುಕೊಂಡಿದ್ದೇವೆ, ಭಾರವನ್ನು. ಸಹಜವಾಗಿ ಅಮ್ಮ ಅಂತ ಕರೆಯುವುದಕ್ಕೆ ಎಂಥ ಒಂದು ಸಾಮರ್ಥ್ಯ, ಶಕ್ತಿಯನ್ನು ಗಳಿಸ್ಕೊಳ್ಬೇಕು, ಎಂಥ ಭಾವ ಸಮೃದ್ಧಿ ಬೇಕು ಅನ್ನೋದನ್ನು ವಿಚಾರ ಮಾಡೋದಕ್ಕಿಂತ ತಾಯಿಯನ್ನು ಕಟ್ಟಿ ಹಾಕೋದು ಹೇಗೆ ಮಾತಿನಲ್ಲಿ ಅನ್ನೋದನ್ನು ಆಲೋಚಿಸುವುದಕ್ಕೆ ಹೆಚ್ಚು ಶ್ರಮ ಪಡ್ತಾ ಇದ್ದೇವೆ. ಇದನ್ನು ಬಿಡೋದು ಹೇಗೆ? ಕಥೆಗಳು ಗೊತ್ತಿದ್ದರೆ ಅದು ಏನು ಶ್ರಮದ್ದಲ್ಲ, ಸಮಸ್ಯೆಯದಲ್ಲ. ಅದನ್ನು ದಾಟೋದು ಹೇಗೆ ಅಂತ ವಿಚಾರ ಮಾಡಬೇಕು ಅವನು. ಅಷ್ಟು ಇದೆ. ಒಬ್ಬ ಸುಗರ್ಭೆ ಬಂದು, ಒಳ್ಳೆಯದು ಮಗನೇ, ಕೃಷ್ಣ ಬಂದರೆ ಅವನ ಮೈಸಿರಿಯನ್ನು ಈಕ್ಷಿಸಬೇಕೆಂಬ ಆಸೆ, ನೀನು ಹಿಮ್ಮೆಟ್ಟು ಬೇಡ ಮಗನೇ ಅಂತ ಹೇಳಿದಾಗ, ನಿನ್ನ ಕಂದನೆ ಗೋವಿಂದನ ಭಕ್ತನೇ ಅಂತ ಅವ ಹೇಳುವಾಗ ಅವರಿಗೆ ಎಂಥದ್ದೊಂದು ಸಾಮರ್ಥ್ಯ ಬೇಕು. ಅದನ್ನು ಒಂದು ಮಾಹಿತಿಯ ರೀತಿಯಲ್ಲಿ ಹೇಳುವುದು ಬೇರೆ. ಅವಳು ಏನು ಸೂಚಿಸಿದ್ದಾಳೆ? ತಾಯಿಯೇ ಇದ್ದು ಮಗನತ್ರ ನೀನು ಹಿಮ್ಮೆಟ್ಟು ಬೇಡ ಅಂತ ಹೇಳುವುದರ ಅರ್ಥ ಏನು? ಇದನ್ನು ಗಮನಿಸಿದರೆ ನನಗೆ ಉಮಾಕಾಂತ್ ಭಟ್ರು ಹೇಳಿದ ಸುಧನ್ವನ ಒಂದು ಮಾತು ನೆನಪಾಗ್ತದೆ. ಹೌದಮ್ಮ, ನಾನು ಹಿಮ್ಮೆಟ್ಟುವುದಿಲ್ಲ. ಒಬ್ಬ ಕೃಷ್ಣನನ್ನು ಕಾಣುವುದಕ್ಕೆ ದೇವಕಿ 7 ಮಕ್ಕಳನ್ನು ಕಳ್ಕೊಂಡ್ಲಂತೆ. ನೀನೆಷ್ಟು ಕಳ್ಕೊಳ್ತೀಯಮ್ಮ ಅಂತ ಕೇಳಿದ್ರು. ಇಂಥ ಮಾತು ಬಂದಾಗ ಅದರಲ್ಲಿ ವಿಚಾರ ಇಲ್ವಾ? ಈ ಭಾವವೂ ವಿಚಾರವೂ ಒಳಗೊಳ್ಳುವ ರೀತಿ ಇದೆಯಲ್ಲ, ಅದರಲ್ಲಿ ನನ್ನ ಪ್ರಭಾವತಿಯ ಒಂದು ಅನುಭವ ಹೇಳ್ಬೋದು. ಪ್ರಭಾವತಿ ಜೀವಪ್ರೀತಿ ಅಂತ ಏಕವ್ಯಕ್ತಿ ತಾಳಮದ್ದಲೆಯನ್ನೇ ನಾನು 1.5 ಗಂಟೆ ಮಾಡಿ ತೋರಿಸಿದ್ದೆ. ಇಡೀ ಚಂಪಕಾವತಿ ಕೃಷ್ಣ ಬರ್ತಾನೆ ಎನ್ನುವ ಕಾರಣದಿಂದ ಕೃಷ್ಣ ದರ್ಶನಕ್ಕೆ ಸಾವನ್ನು ಹಾದಿಯಾಗಿ ಕಂಡುಕೊಂಡಿದೆ, ಸಾವಿಗೆ ಸಿದ್ಧವಾಗಿ ಬಿಟ್ಟಿದೆ. ಇವಳು ಬದುಕಬೇಕು ಅಂತ ಹೇಳ್ತಾಳೆ. ಇವಳು ಬದುಕಿಗೆ ಅಂದರೆ ಹುಟ್ಟು ಬೇಕು ಅನ್ನುವಾಗ ಬದುಕಿಗೆ ಸಿದ್ಧವಾಗುವ ಕ್ರಮ ಅಲ್ಲವೇ ಬದುಕಿದು? ಅಂಥದ್ದೊಂದು ಸಂಘರ್ಷ ಇದೆ. ಅವನು ನರನೊಡನೆ ಕಲಹ ಕೈದುವೆನು ಬೇಗ ಸೆಣಸಿ ಕೃಷ್ಣಾರ್ಜುನರನು, ಅದು ರವಿ ಶಶಿಯುಳ್ಳನಕ ಸತ್ಕೀರ್ತಿ ಬಹುದು ಅಂತ ಹೇಳುವಾಗ ನಾನು ಕೇಳಿದೆ, ಈಗ ಬಂದವನು
ದೃಷ್ಟದ್ಯುಮ್ನ ಅಲ್ಲಲ್ಲ ಸೇನಾಧಿಪತಿಯಾಗಿ. ಯಾರು ಬಂದಿದ್ದಾರೆ? ಪಾರ್ಥನನ್ನು ಎದುರಿಸುವುದು ಸರಿ, ಪ್ರದ್ಯುಮ್ನ ಬಂದಿದ್ದಾನಂತೆ. ಅವ ರಣರಂಗದಲ್ಲಿದ್ದಾನ, ಅಲ್ಲೇ ಸಿಗಬೇಕಲ್ಲ. ಬಂದಾಯ್ತಲ್ಲ ಅವನು ಮನೆಗೆ, ಇಲ್ಲೇ ಬಂದಿದ್ದಾನು. ಅವನನ್ನು ಉತ್ತರಿಸದೆ, ಅವನನ್ನು ಎದುರಿಸದೆ, ಸೇನಾಪತಿಯನ್ನು ಎದುರಿಸದೆ ಪಾರ್ಥ ಎಲ್ಲಿ ಸಿಗ್ತಾನೆ ನಿಮಗೆ? ಜೀವದ ಆಕರ್ಷಣೆಯನ್ನು ದಾಟದೆ ಜೀವಶಕ್ತಿಯಾದ ಪಾರ್ಥನನ್ನು ಎದುರಿಸೋದು ಹೇಗೆ? ಜೀವ ಸತ್ಯವಾದ ಕೃಷ್ಣನನ್ನು ಕಾಣುವಾಗಲೂ ಜೀವಾಕರ್ಷಣೆಯನ್ನು ದಾಟಬೇಕಲ್ಲ ಅಂತ ಹೀಗೆ ತಂದಾಗ ಬಹಳ ಚೆನ್ನಾದ ರೆಸ್ಪಾನ್ಸ್ ಇತ್ತು. ಹಾಗಿದ್ರೇನು, ನಿಮ್ಮ ನಾನು ಕೃಷ್ಣನನ್ನು ರಣರಂಗದಲ್ಲಿ ತೋರಿಸ್ತೇನೆ ಅಂತ ಇಡೀ ನನ್ನ ತಾಯಿಗೆ, ತಂಗಿಗೆ, ಎಲ್ಲರಿಗೂ ಭರವಸೆ ಕೊಟ್ಟಾಯಿತು. ಅವ ಅಲ್ಲಿ ಬರಲಿ, ರಣರಂಗದಲ್ಲಿ ಬರಲಿ, ಕಾಣೋಣವಂತೆ. ಆದರೆ ನನಗೆ ಕೃಷ್ಣನನ್ನು ನನ್ನ ತೊಟ್ಟಿಲಲ್ಲೇ ಕಾಣಬೇಕು. ನಿಮ್ಮ ದೇವರು ಇನ್ನು 10 ಅವತಾರ ಎತ್ತುವುದಿಲ್ಲ ಅಂತ ಹೇಳಿದಾನ? ನನ್ನ ಹೊಟ್ಟೆಯಲ್ಲಿ ಹುಟ್ಟೋದಿಲ್ಲ ಅಂತ ಹೇಳಿದಾನ? ಯಾಕೆ ಹಾಗೆ ವಿಚಾರ ಮಾಡಬೇಕು ಅಂತ. ನಾವು ಕೃಷ್ಣ ಪಕ್ಷವೇ. ನಾನು ಕೃಷ್ಣ ಪಕ್ಷಕ್ಕೆ ಕಾಲಿಟ್ಟೆ 15ಕ್ಕೆ ಹುಣ್ಣಿಮೆ ಅಲ್ವೋ, 16ಕ್ಕೆ ಕೃಷ್ಣ ಪಕ್ಷವೇ. ಆದರೆ ನನ್ನ ಲಕ್ಷ್ಯದಲ್ಲಿರುವುದು ಅಮಾವಾಸ್ಯೆ ಅಲ್ಲ, ಮುಂದಿನ ಬಿದಿಗೆಯ ಚಂದ್ರ ಅಂತ. ಇಲ್ಲಿ ವಿಚಾರವೂ ಭಾವವನ್ನು ತರಬಹುದಾದ 100 ಸಾಧ್ಯತೆಗಳಿದೆ. ಆದರೆ ಈ ಭಾವವನ್ನು ತರಲಿಕ್ಕೆ, ವಿಶೇಷವಾಗಿ ರಂಗದಲ್ಲಿ ತರುವಾಗ ಕಷ್ಟ ಏನು, ಅದನ್ನು ಯುವಕರು, ಅದಕ್ಕೆ ಮಾರ್ಗದರ್ಶಕ ಮಾದರಿಯಾದ ಸಂಗತಿಗಳು ಯಾವುದು, ಏನೇ ಮಾಡಿದರೂ ಅರ್ಥಕ್ಕೆ ಮಾದರಿ ಯಾವುದು ಅಂತ ಕೇಳಿದರೆ ನಮ್ಮಲ್ಲಿ ಶೇಣಿಯವರು ಅಂತ ಹೇಳೋದು, ಸಾಮಗರು ಅಂತ ಹೇಳೋದು. ಅದಕ್ಕೆ ಎಂತಹ ಪ್ರತಿಭೆ, ಪಾಂಡಿತ್ಯ, ಎಷ್ಟು ವ್ಯುತ್ಪತ್ತಿ, ಅದೆಲ್ಲ ಬೇಕು. ಸಹಜವಾದ ಒಂದು ಕಥೆಯನ್ನು ನಡೆಸೋದಕ್ಕೆ ಅಷ್ಟೆಲ್ಲ ಬೇಕಿಲ್ಲ. ಯಾಕಂದರೆ ನಮ್ಮ ಸಂಗಡ ಆಹಾರ್ಯ ಇದೆ, ಆಂಗಿಕ ಇದೆ, ಇಷ್ಟೆಲ್ಲದರ ಸಂಗಡ ಮಾತು ಒದಗಬೇಕು ರಂಗದಲ್ಲಿ. ತಾಳಮದ್ದಲೆಗಾದರೆ ಬೇರೆ. ತಾಳಮದ್ದಲೆಯಲ್ಲಿ ವಾಚಿಕವೇ ಆಂಗಿಕವೂ ಆಗಿ ಆಹಾರ್ಯವೂ ಆಗಿ ನಮಗೆ ಕಾಣಿಸಬೇಕು. ಆರ್ ಗಣೇಶರು ಶತಾವಧಾನಿಗಳು ಒಂದು ಮಾತು ಹೇಳಿದರು, ನಾನು ಅಲ್ಲಿ ಹೋಗಿ ಕಟೀಲ್ನಲ್ಲಿ ನಿಂತು ಅರ್ಥದ ಬಗ್ಗೆ, ವಾಚಕದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಏನು ಸಾಮರ್ಥ್ಯ, ಅಲ್ಲಿ ಇರುವ ಎಲ್ಲ ಪರ್ವತಗಳು, ನಾನೊಂದು ಹುತ್ತ ಅಷ್ಟೇ ಅಂತ ಹೇಳಿದ್ದೆ. ಇಲ್ಲ, ಏನಾಗಿದೆ ಅಂದರೆ ಒಂದು ರೀತಿಯಲ್ಲಿ ಬೆಳ್ಕೊಂಬಂದಿರೋದ್ರಿಂದ ಹೊಸದಾಗಿ ಏನು ವಿಚಾರ ಮಾಡಬಹುದು ಅನ್ನೋದಕ್ಕೆ ಒಂದು 4 ಉದಾಹರಣೆ ಕೊಟ್ಟರೂ ಕೂಡ ಹೊಸಬರು ಯಾರೋ ಅದನ್ನು ಕ್ಯಾಚ್ ಮಾಡ್ಕೊಳ್ತಾರೆ, ಗಮನಿಸ್ತಾರೆ. ಆ ಥರ ನಿಮ್ಮ ಅನುಭವಗಳನ್ನು ಹೇಳಿ ಅಂತ ಹೇಳಿದರು. ಈಗ ವಿಶ್ವೇಶ್ವರ ಭಟ್ರು ಮಾತಾಡುವಾಗ ಇದು ಈ ಅರ್ಥ ಅಂದರೆ ಪ್ರಶ್ನೋತ್ತರ ಅಂತ ಒಂದು ಬಂದಿದೆ ಅನೇಕ ಬಾರಿ. ನಮ್ಮಲ್ಲಿ ಒಬ್ಬರು ಯಲ್ಲಾಪುರದಲ್ಲೊಬ್ಬರು ಅರ್ಥಧಾರಿಗಳಿದ್ದರು. ನಿನ್ನ ಶೂರ್ಪನಖಿ ಆಗಬೇಕು, ನಾನು ರಾಮನನ್ನು ಹೇಳ್ತೇನೆ ಅಂತ ಹೇಳಿದರು. ಆಯಿತು ಅಂತಂದೆ. ಅವ್ರದ್ದು ಆರಂಭದ ಪೀಠಿಕೆಯಿಂದ ರಾಮನಲ್ಲಿ ಎಂಥದ್ದು ಒಂದು ಉತ್ಸಾಹವೇ ಇಲ್ಲ. ಯಾಕೆ ಕೇಳಿದರೆ ಅವರು ಶೂರ್ಪನಖಿಗೆ ಕೇಳುವ 4 ಪ್ರಶ್ನೆ ತಯಾರು ಮಾಡಿಕೊಂಡಿದ್ದಾರೆ. ಅದು ಬರಬೇಕು. ಅದು ಬರೋಲ್ಲಿವರಿಗೆ ಇವರಿಗೆ ಉಳಿದದ್ರಲ್ಲಿ ಯಾವ ಉತ್ಸಾಹ. ಒಂದು ರಾಮನನ್ನು ಕಟ್ಟಿಕೊಡುವುದು ಹೇಗೆ? ಶೂರ್ಪನಖಿ ಬರ್ತಾಳೆ ಅಂತ ರಾಮನಿಗೆ ಗೊತ್ತಿದೆಯಾ? ರಾಮನ ಮಾಡಿದವನಿಗೆ ಗೊತ್ತಿದೆಯಾ? ಅದಕ್ಕೆ ಬೇಕಾದಂಥ ಪೀಠಿಕೆ ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು. ಬದುಕಿನ ನೈರ್ಮಲ್ಯ ಏನು? ನೀರು ಹರಿತಾ ಇದೆ, ಜೀವನವೂ ಹೀಗೆ ನಿರ್ಮಲವಾಗಿರುವುದು ಹೇಗೆ, ಯಾವುದು ಬದ್ಧತೆ, ಇದಕ್ಕೆ ದಡಗಳೇನು ಅನ್ನೋದು ಅವ ಪ್ರಸ್ತಾಪಿಸಿದರೆ ಶೂರ್ಪನಖಿ ಪೀಠಿಕೆ ಮಾಡುವಾಗಲೇ ಕೇಳುಗನಿಗೆ ಗೊತ್ತಾಗ್ತದೆ, ಇದನ್ನು ನೆರೆ ಬಂತಿದ್ದಕ್ಕೆ ಅಂತ. ಇದು ನಿಜವಾದ ಪ್ರವಾಹ ಅಲ್ಲ, ಇದು ನೆರೆ. ಮುಂದೆ ಪದ್ಯವೂ ಉಂಟಲ್ಲ, ನೆರೆ ಮನಸ್ಸನ್ನ ಮೇಲಿಟ್ಟು ಅನ್ನೋದು. ಅದಲ್ದೇ ಎಷ್ಟು ಎಲ್ಲಿ ನೋಡಿದರೆ ನನಗಿಲ್ಲ ಒಪ್ಪುವ ಜನ ಅನ್ನುವಾಗ ಅದೆಲ್ಲದಕ್ಕೂ ಈ ಧ್ವನಿಯಾಗಿ ತರಬಹುದಾದ ಸಾಧ್ಯತೆಯನ್ನು ಗಮನಿಸದೇ ಇದ್ದರೆ ಪ್ರಶ್ನೋತ್ತರ ಅಂತಂದುಕೊಂಡ್ರೆ ಆ ಕಷ್ಟ ಇದೆ. ನಾನು ಪ್ರಕ್ಷುಬ್ಧ ರಾಧೇಯ ಅಂತ ಕರ್ಣನನ್ನು ಹೇಳುವಾಗ ಏಕವ್ಯಕ್ತಿ ತಾಳಮದ್ದಲೆಯ
ಒಂದು ಸೌಕರ್ಯವನ್ನು, ಇದು ಇದಕ್ಕೆ ಪರ್ಯಾಯ ಅಲ್ಲ, ಈ ತಾಳಮದ್ದಲೆಗೆ ಪರ್ಯಾಯ ಅಲ್ಲ, ಒಂದು ಪ್ರಯೋಗ ಮಾತ್ರ. ಏನು ಅಂದರೆ, ಗಣೇಶ ನೀವು ಮಾಡಿ ಅಂತ ಹೇಳಿದ್ರು, ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿರಲಿಲ್ಲ, ಕಡೆಗೊಮ್ಮೆ ಅನಿವಾರ್ಯ ಮಾಡಿದ್ರು, 3-4 ಪಾತ್ರಗಳ ಸಂದರ್ಭದ್ದು ಎಲ್ಲದನ್ನೂ ಹೇಳ್ಕೊಂಡು ಮಾಡಿದೆ. ಆದರೆ ಅದು ಏನೋ ಒಂದು ವ್ಯವಸ್ಥಿತ ಆಗ್ತಿರ್ಲಿಲ್ಲ. ಒಂದೇ ಪಾತ್ರದಿಂದ ಕಟ್ಟೋದು ಹೇಗೆ ಅಂತ ಆಲೋಚನೆ ಮಾಡಿಕೊಂಡು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದೆ. ಆಗ ಇನ್ನೊಂದು ಅನುಕೂಲ ಅಂದರೆ ನೋಡಿ, ಕನಕ ಜಾನಕಿ ಅಂತ ಮಾಡಿದರೆ ಜಾನಕಿಯ ಇಡೀ ಬದುಕನ್ನು ಹೇಳುವ ಅವಕಾಶ ಜಾನಕಿಗೆ ಸಿಗ್ತದೆ. ನಮ್ಮ ಯಾವ ಯಕ್ಷಗಾನ ಪ್ರಸಂಗದಲ್ಲೂ ಒಂದು ಪಾತ್ರಕ್ಕೆ ತನ್ನನ್ನು ಇಡಿಯಾಗಿ ತೆರೆದುಕೊಳ್ಳುವ, ಇಡೀ ಅನುಭವವನ್ನು ಹೇಳಿಕೊಳ್ಳುವ ಅವಕಾಶ ಸಿಗೋದು ಒಂದು ರಾಮ ನಿರ್ಯಾಣದ ರಾಮನಿಗೆ, ಕೃಷ್ಣ ನಿರ್ಯಾಣದ ಕೃಷ್ಣನಿಗೆ ಕೊನೆಯಲ್ಲಿ ಬಂದಾಗ ಮಾತ್ರ ಸಿಗಬಹುದೇ ವಿನಃ ಅದು ಸಿಗೋದಿಲ್ಲ. ಇದರಲ್ಲಿ ಫ್ಲ್ಯಾಶ್ ಬ್ಯಾಕ್ ತಂತ್ರವನ್ನು ನಾನು ಬಳಸೋದರಿಂದ ಹಿಂದೆ ಹೋಗಿ ಅದೇ ಸಂದರ್ಭದಲ್ಲಿ ಇದ್ದು ಮಾತಾಡಿ ಮತ್ತೆ ಬರಬಹುದಾದ ಅವಕಾಶಗಳು ಪ್ರಾಪ್ತ ಮಾಡಿಕೊಂಡಿದ್ದೇನೆ. ಆದರೆ ಕರ್ಣನಿಗೆ ಮುಕ್ತಿ ಸಿಕ್ತು ಅಂತ ಹೇಳ್ತೇವಲ್ಲ, ಅವ ಕೌರವನ ದಾಸನಾಗಿ, ಕೌರವನ ಮಿತ್ರನಾಗಿಯೋ, ಕೌರವನಿಗೇ ನಿಷ್ಠನಾಗಿ ಉಳಿದ್ರೆ ಮುಕ್ತಿ ಸಿಗ್ತದೆಯೇ? ಅವ ಕೃಷ್ಣನಿಗೆ ನಿಷ್ಠನಾದದ್ದು ಹೇಗೆ, ಯಾವಾಗ ಅನ್ನೋದು ಅವನು ಮನಸ್ಸಿನಲ್ಲೊಂದು ಬದಲಾವಣೆ ಬರಬೇಕಲ್ಲ. ಕೌರವ ಅಲ್ಲ ಕೃಷ್ಣನೇ ಅಂತ ಅನ್ನಿಸಬೇಕಾದದ್ದು ಎಲ್ಲಿ? ಆ ಪ್ಯಾರಡೈಮ್ ಶಿಫ್ಟ್ ಅಂತ ನಾವೇನು ಹೇಳ್ತೀವಿ, ಅದು ಎಲ್ಲಿ ಬಂತು ಅನ್ನೋದಕ್ಕೆ ನಾನು ವಿಚಾರ ಮಗನ ಎದುರು ಹೋಗಿ ಕುಂತಾಗ, ಮಗ ಸತ್ತಿದ್ದಾನೆ, ಅವನನ್ನು ಮಾತಾಡಿಸುವಾಗ ಬರೋದು, ನಿನಗೆ ಹೋಲಿಕೆಯೇ ಇಲ್ಲ ಮಗನೇ ಅಂತ ಹೇಳಿ. ಹೋಲಿಕೆಯೇ ಇಲ್ಲ ಅಂತ ಕರ್ಣನ ಬಾಯಲ್ಲಿ ಯಾಕೆ ಬರ್ತದೆ ಅಂದರೆ, ಅವನು ಇಡೀ ಬದುಕನ್ನು ಹೋಲಿಕೆಯಲ್ಲೇ ಹಿಡ್ದವನು. ಯಾಕೆ ಅಂತ ಕೇಳಿದರೆ, ರಾಧೆ ತನ್ನ ಮಗ ಅಂತ ಒಪ್ಪಿದ್ರು ಅಕ್ಕಪಕ್ಕದವರು ಮಗನಂತೆಯೇ ನೋಡಿಕೊಂಡ್ಲು ಅಂತ ಹೇಳ್ತಾರೆ ಅಂತ. ನನಗೆ ಮಗನಾಗಿ ಆ ಅನನ್ಯತೆ ದಕ್ಕಲಿಲ್ಲ. ಕೌರವನ ಸಂಗಡ ಇಂಥದ್ದೊಂದು ಮೈತ್ರಿ ಇದ್ದರೂ ಕೂಡ ನೋಡಿ, ಕ್ಷತ್ರಿಯನಲ್ಲದಿದ್ದರೂ ಎಷ್ಟು ಹತ್ತಿರದಿಂದ ನೋಡಿಕೊಂಡೆ. ಅಲ್ಲಿ ಅನನ್ಯತೆ ದಕ್ಕುವುದಿಲ್ಲ. ಒಂದೇ ಒಂದು ಸಂದರ್ಭ ಅಂದರೆ, ನೀನು ಹುಟ್ಟಿದಾಗ ನೀನು ಅಪ್ಪ ಅಂತ ಹೇಳಿದೆಯಲ್ಲ, ಅಪ್ಪನಂತೆ ಅಂತ ಯಾರು ಹೇಳಲಿಲ್ಲ ಅಂತ, ಅಲ್ಲಿ ಅನನ್ಯತೆ ದಕ್ಕಿದ್ದು. ಆದರೆ ನನಗೆ ಕೃಷ್ಣ ಕರೆದಾಗ ನಿನ್ನ ನೆನಪಾಗಲಿಲ್ಲ ಮಗನೇ. ನಿನ್ನ ನೆನಪಾಗಿದ್ದರೆ, ನಿನ್ನ ಭವಿಷ್ಯ ನೆನಪಾಗಿದ್ದರೆ ಒಪ್ಪಿ ಬಿಡ್ತಿದ್ನೇನೋ ಒಂದು ನಿಮಿಷ. ನನಗೆ ನನ್ನ ದ್ವೇಷವೇ ಮುಖ್ಯ ಆಯಿತು, ಕೌರವನೇ ನೆನಪಾದ, ಭವಿಷ್ಯ ನೆನಪಾಗಲಿಲ್ಲ. ಅಂದರೆ ನಾವು ಇಷ್ಟು ಕ್ಷತ್ರಿಯ ಸಾಮರ್ಥ್ಯವನ್ನು, ಈ ಶಸ್ತ್ರವನ್ನು, ಯುದ್ಧ ಕೌಶಲವನ್ನು ಎಲ್ಲ ಬೆಳೆಸಿದ್ದೇವೆ. ಯಾಕೆ? ಭವಿಷ್ಯವನ್ನು ಕಟ್ಟುವುದಕ್ಕಾಗಿ ಅಲ್ಲ. ಹಾಗೊಮ್ಮೆ ಅಂದುಕೊಂಡಿದ್ದಿದ್ರೆ ನಿನ್ನ ಭವಿಷ್ಯ ನೆನಪಾಗುತ್ತಿತ್ತು. ಅರ್ಜುನ ಅಲ್ಲ ನಿನ್ನನ್ನು ಕೊಂದವನು, ನಾನೇ. ಯಾಕಂದರೆ ನಾನು ಒಪ್ಪಿದ್ದಿದ್ರೆ ನೀನು ಯುವರಾಜನಾಗುತ್ತಿದ್ದೆ. ಈಗ ಕೊಂದವ ಯಾರು? ಹೇಗೆ ನಮ್ಮ ಪೂರ್ವಗ್ರಹಗಳು ನಾವು ಅಂದುಕೊಂಡಿದ್ದು ಒಂದು ಅರ್ಜುನ ದ್ವೇಷ ಅನ್ನುವುದೇ ಬದುಕಿನ ಧ್ಯೇಯ ಅಂತ ಹಿಡ್ಕೊಂಡು ಬಿಟ್ಟೆ. ಅದು ಹೆಂಗೆ ಹಿಡ್ಕೊಂಡು ಬಿಡ್ತು ಮಗನೇ? ಅಂದರೆ ಮಗನ ಸಾವಿನಂತಹ ಒಂದು ಪ್ರಮುಖವಾದ ಘಟನೆ ನಡೆಯದೇ ಇದ್ದರೆ ಪ್ಯಾರಡೈಮ್ ಶಿಫ್ಟಿಗೆ ಅವಕಾಶ ಆಗೋದಿಲ್ಲ. ಯಾರೋ ಹೇಳಿದರು ಅಂತ ಕೃಷ್ಣ ಕರೆದಿದ್ದಾನೆ, ಕುಂತಿ ಕರೆದಿದ್ದಾಳೆ. ಆಗ ಆಗದೇ ಇದ್ದಿದ್ದು ತನ್ನ ಕನಸು ಸತ್ತೋಯ್ತು, ಭವಿಷ್ಯ ಸತ್ತೋಯ್ತು ಅಂತ ಅನ್ನುವಾಗ ಅವ ವರ್ತಮಾನವನ್ನು ವಿಶ್ಲೇಷಿಸುವುದಕ್ಕೆ ತೊಡಗುತ್ತಾನೆ ಅಂತ ತಂದಿದ್ದು. ಆಗ ಹೇಳುವುದು, ದೇವರು ಕರೆದ ಭಕ್ತನ ಆಗಲಿಲ್ಲ, ಅಮ್ಮ ಕರೆದಲು ಮಗನ ಆಗಲಿಲ್ಲ, ಆದರೆ ನೀನು ಸತ್ತಾಗ ನಾನು ತಂದೆ ಎನ್ನುವುದು ನನಗೆ ನೆನಪಾಗ್ತದೆ ಅಂತ. ಇಂಥದ್ದೊಂದು ಬದಲಾವಣೆಗೆ ಅವಕಾಶ ತಂದುಕೊಂಡ್ರೆ ಮುಂದೆ ಕೃಷ್ಣ ಬಂದು ಇದನ್ನು ಅಮೃತ ನಿನ್ನ ಎದೆಯಲ್ಲಿ ಇದೆಯಲ್ಲ ಅಂತಂದಾಗ, ಹೌದಲ್ಲ ಕೃಷ್ಣ, ಎದೆಯಲ್ಲಿ ಅಮೃತವನ್ನು ಇಟ್ಟುಕೊಂಡು ತಲೆ ತುಂಬ ದ್ವೇಷವನ್ನೇ ಹೊತ್ತು ಓಡಾಡಿದನಲ್ಲ ಇಡೀ ಬದುಕಿನಲ್ಲಿ. ಎರಡರಲ್ಲಿ ಒಂದ ಕಡೆ ಒಪ್ಪುಗೊಳ್ಬೇಕು, ಒಂದೋ ಕೌರವರ ಕಡೆ ಇರಬೇಕು, ಇಲ್ಲ ಪಾಂಡವರ ಕಡೆ ಇರಬೇಕು. ಇಲ್ಲದೇ ಇದ್ದರೆ ಈ ಬದುಕಿನಲ್ಲಿ ಒಂದು ರಿಕಗ್ನಿಷನ್ನೇ ಇಲ್ಲ ಅಂತ, ನನ್ನನ್ನು ಗುರುತಿಸೋರಿಲ್ಲ ಅಂತ ಅಂದ್ಕೊಂಡನಲ್ಲ. ಪರಶುರಾಮರ ಶಿಷ್ಯ ನಾನು. ಅವರಿಗೆ ಯಾವುದಿತ್ತು? ಅವರು ಏಕವ್ಯಕ್ತಿ ಸೈನ್ಯ ಅಲ್ವೋ.
ಅಂದರೆ ನನ್ನ ಗುರುಗಳು ಹಾಗೆ ಬದುಕಿದರೂ ನನಗೆ ಮೂರನೇ ಶಕ್ತಿಯಾಗಿ ಬೆಳೆಯುವ ಆಲೋಚನೆಯೇ ಬರಲಿಲ್ಲಲ್ಲ. ನಾನೊಬ್ಬನೇ ಅಲ್ಲ ಕೃಷ್ಣ, ಭೀಷ್ಮರು ದ್ರೋಣರು ಎಲ್ಲರೂ ಇದರಲ್ಲಿ ಸಿಕ್ಕಾಕೊಂಬಿದ್ರಲ್ಲ. ಇವು ಎರಡು ಅಲ್ಲದ ಮೂರನೆಯವರು ಆಗುವುದಕ್ಕೆ ಯಾರಿಗೂ ತಿಳಿಲಿಲ್ಲಲ್ಲ. ನೀನೊಬ್ಬನೇ ಶಸ್ತ್ರ ಕೆಳಗಿಟ್ಟವನು, ಈ ಯುದ್ಧದಲ್ಲಿ ಇದ್ದೂ ಅದಕ್ಕೆ ಸಾಕ್ಷಿಯಾಗಿ ನಿಲ್ಲಬಲ್ಲವನು ಅಂತ. ಹೀಗೆ ಅನೇಕ ಸಾಧ್ಯತೆಗಳು ಇನ್ನೂ ಉಳ್ಕೊಂಡಿದೆ. ಅಂಥ ಸಾಧ್ಯತೆಗಳು ಅನೇಕವನ್ನು ಹುಡುಕಿರ್ತಾರೆ. ಇಂಥವರು ಪ್ರತಿದಿನ ಅಂಥ ಯಾವುದೋ ಒಂದು ಮಾತನ್ನು ಹೇಳಿರ್ತಾರೆ, ಆದರೆ ಅದನ್ನು ಬೆಳೆಸುವ ಅವಕಾಶ ಸಿಕ್ಕಿರೋದಿಲ್ಲ. ಯಾಕೆ ಅಂದರೆ ಆ ಪಾತ್ರ, ಅದು ಎದುರಿಗೆ ಇನ್ನೊಂದು ಪಾತ್ರ ಇದೆ, ಅದು ಮುಂದೆ ಹೋಗ್ತದೆ. ಇದನ್ನು ಈ ರೀತಿಯಲ್ಲಿ ಬೆಳೆಸ್ಕೊಂಡು ಬರೋದಕ್ಕೆ ಏಕ ವ್ಯಕ್ತಿಯಲ್ಲಿ ಆದರೆ ಸಾಧ್ಯತೆ ಉಂಟು. ಈಗ ಕೌರವನು ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನ್ಯಾಮ ಧರ್ಮಂ ನಚಮೇ ನಿವೃತ್ತಿ ಅಂತ ಹೇಳ್ತಾನೆ. ಅವನ ಪೀಠಿಕೆ ಹೇಗೆ ಅನ್ನೋದಕ್ಕೆ ನಾನು ಒಮ್ಮೆ ಬಹಳ ಅಪರೂಪಕ್ಕೆ ನನಗಂಥ ಪಾತ್ರಗಳು ಸಿಗೋದು ಹೇಳಿದ್ದು, ಧರ್ಮರಾಯ ಕೇಳ್ತಾ ಇದ್ದಾನೆ ಅಂತಂದರೆ ಅದು ಅವಂದೇ ಆಗಿರಬೇಕು. ಅದಿಲ್ಲದಿದ್ದರೆ ಅವ ಕೇಳುವವಲ್ಲ, ಅದು ನನಗೆ ಗೊತ್ತಿದೆ. ಆದರೆ ಅವ ಕೇಳೋದು ನನ್ನ ಹತ್ರ, ಆದದ್ರಿಂದ ನಾನು ಕೊಡೋದಿಲ್ಲ. ಅಂದರೆ ನಂದು ಅಂತ ಆಯ್ತಲ್ಲ, ಇಲ್ಲ ನನ್ನ ಹತ್ರ ಇಲ್ಲದೆ ಇದ್ದರೆ ಅವ ಯಾಕೆ ಕೇಳ್ತಾನೆ, ನಾನು ಕೊಡೋದಿಲ್ಲ. ಇಂಥದ್ದೊಂದು ಪೀಠಿಕೆ ಸಿಕ್ಕರೆ ಮುಂದಕ್ಕೆ ಎಲ್ಲಿವರೆಗೂ ಅದನ್ನು ಬೆಳೆಸಿಕೊಂಡು ಹೋಗಬಹುದಾದ ಅವಕಾಶ ಇರ್ತದಲ್ಲ. ಒಂದೇ ಮಾತಿನಲ್ಲಿ ಒಂದು ಅದ್ಭುತ ಪರಿಣಾಮ ಮಾಡೋದು ಹೇಗೆ? ಕೃಷ್ಣಾರ್ಜುನದಲ್ಲಿ ಮಹಾಬಲಗಡೆಯವರು ಅರ್ಜುನನನ್ನು ಮಾಡಿಕೊಂಡಂತೆ ಸುಭದ್ರೆ ಬರ್ತಾಳೆ, ಏನು ಕಥೆ ನಮ್ಮದು ಎಲ್ಲ ಆಗಿ, ಅಭಿಮನ್ಯುವನಿಗೇನು ನನಗೇನು ಭವಿಷ್ಯ, ಏನು ಕಥೆ ಅಂತೆಲ್ಲ ಕೇಳಿ ಇನ್ನೇನು ಅವಳು ಹೊರಡಬೇಕು ಅನ್ನುವಾಗ ಏನು ಭವಿಷ್ಯ ಅಂತ ಕೇಳಿದರೆ ಒಂದು ಮಾತು, ರಂಗದಲ್ಲಿ ಮುಂದೆ ಬಂದು ನಿಂತ್ಕೊಳ್ತಾ ಇದ್ರು. ಸುಭದ್ರೆಯನ್ನು ನೋಡದೆ, ಚಂದ್ರವಂಶದ ಭಾಗ್ಯವನ್ನು ಕೇಳು ಅಂತ ಹೇಳಿ ಹೊರಟು ಹೋಗ್ಬಿಡ್ತಾ ಇದ್ರು. ಆ ಸುಭದ್ರೆ ಅಭಿಮನ್ಯು ನಿಂತರೆ ಅವರು ಹೀಗೆ ನೋಡಬೇಕಲ್ವ, ಏನಿರಬಹುದು ಭವಿಷ್ಯ, ಚಂದ್ರವಂಶದ ಭಾಗ್ಯ ಅಂತ ಹೀಗೆ ನೋಡಿದರೆ ಎಲ್ಲರಿಗೆ ಅನುಭವಕ್ಕೆ ಬರ್ತಿತ್ತು. ಅದು ಅವರು ಮಾತಾಡಿದರೆ ಹೋಯ್ತು. ಅದು ಮತ್ತೆ ಸುಭದ್ರೆಯು ಅಭಿಮನ್ಯು ಅಪ್ಪ ಹೀಗೆ ಹೇಳಿದ್ನಲ್ಲ ಅಂತಂದರೆ ಹೋಯ್ತು. ಆ ರೀತಿಯಲ್ಲಿ ಅದನ್ನು ಮುಟ್ಟಿಸುವ ಒಂದು ಸಾಧ್ಯತೆ ಇತ್ತು. ದಾಂಪತ್ಯ ದರ್ಶನ ಅಂತ ನಾನು ರಾವಣ ಮಂಡೋದರಿಯ ಎರಡೂ ಅರ್ಥವನ್ನು ಹೇಳಿದ ಒಂದು ಪ್ರಯೋಗವನ್ನು ಮಾಡಿದ್ದೆ. ಅಲ್ಲಿ ಬರುವ ರಾವಣನ ಹಠ, ಅವನು ಸಾವಿಗೆ ಯಾಕೋ ಬಯಸ್ತಾ ಇದ್ದಾನೆ, ಅದನ್ನು ನೇರವಾಗಿ ಹೇಳಿದ. ಮಗ ಸತ್ತ ದುಃಖವನ್ನು ಹೇಳ್ತಾನೆ, ಆದರೆ ಯುದ್ಧ ನಿಲ್ಲಿಸುವ ಮಾತಾಡೋದಿಲ್ಲ. ಯಾಕೆ ಇಷ್ಟು ಸಾವಿನ ಬಯಕೆ ನಿಮಗೆ ಅಂತ ಮಂಡೋದರಿಯಾಗಿ ಕೇಳಿ, ದಾಂಪತ್ಯ ಅಂದರೆ ಈಗ ನೀವೇ ಅಲ್ವೋ ಪ್ರಮಾಣ, ಯಾರು ಯೋಗ್ಯರು ಯಾರು ಶೂರರು ಅನ್ನೋದಕ್ಕೆ ಪ್ರಮಾಣ ಏನು ಅಂತ ಕೇಳಿದರೆ ರಾಮ ಶೂರ ಹೌದು, ಯಾಕೆ ಅವ ರಾವಣನಿಗೂ ಹೆದರುವುದಿಲ್ಲ ಅನ್ನೋದೇ ಪ್ರಮಾಣ. ಈಗ ಇಂದ್ರನಿಗೆ ಹೆದರುವುದಿಲ್ಲ ಯಾವುದು ಪ್ರಮಾಣ ಅಲ್ಲ, ರಾವಣ ಇದ್ದಾಗ ರಾವಣನಿಗೆ ಹೆದರುವುದಿಲ್ಲ ಅಂದರೆ ಮಾತ್ರ ಪ್ರಮಾಣ. ಅದು 14 ಲೋಕದಲ್ಲಿ. ಸೀತೆ ಪತಿವ್ರತೆ ಅಂತ ಮಂಡೋದರಿ ಅಲ್ಲ ಅಂತಲ್ಲ, ಆದರೆ ಹಳೆಯ ಮೌಲ್ಯಕ್ಕೆ ಹೊಸ ಮಾದರಿಯನ್ನು ಹುಡುಕಿಕೊಂಡಿದೆಯಲ್ಲ ಲೋಕ. ಏನು ಪ್ರಮಾಣ ಅಂತ ಕೇಳಿದರೆ ಸೀತೆ ಪತಿವ್ರತೆ, ರಾವಣನಿಗೂ ಸೋಲಿಲ್ಲ ಅಂತ. ಹೀಗೆ ಇಷ್ಟು ದೊಡ್ಡವರು ನೀವು, ನಮ್ಮದು ದಾಂಪತ್ಯ ಅವರದ್ದು ದಾಂಪತ್ಯ, ಏನು ಕೊಟ್ಟಿರಬಹುದು ಆ ರಾಮ ಅವಳಿಗೆ ಅಂತ ಕೇಳ್ತಾ, ದಾಂಪತ್ಯ ಅಂದರೆ ಹೆಣ್ಣಿಗೊಂದು ಅಲಂಕಾರ ತೃಪ್ತಿ, ಗಂಡಿಗೊಂದು ಅಹಂಕಾರ ತೃಪ್ತಿ, ಸಾಕೋ ದಾಂಪತ್ಯಕ್ಕೆ ಅಂತ ಕೇಳಿದ್ದೆ. ಆದರೆ ರಾವಣ ಅದಲ್ಲ ಅಂತ ಹೇಳ್ತಾ ಪ್ರಸಂಗದಲ್ಲಿ ಲಾಲಿಸು ಮಯತನುಜೆ, ನಾನು ಹೀಗಿದ್ದವನು ಹಾಗಿದ್ದವನು ಹೇಳಿ ಬರ್ತಾನೆ. ಆದರೆ ಒಬ್ಬ ರಾವಣನ ಅಂತರಂಗ ಎಲ್ಲಿ ತೆರ್ಕೊಳ್ತದೆ ಅಲ್ಲಿ ಅವ ವಿಷಯ ಹೇಳ್ತಾನೆ. ಆದರೆ ವರ್ತಮಾನದ ಸಂಕಟ ಏನು ಅವನದ್ದು, ಅವನ ಪಾತ್ರದ್ದು ಅನ್ನೋದು ಕಂಡನು ದಶವದನ ಅನ್ನುವಾಗ ಕಂಡ ಇಷ್ಟೇ ಸಾಕಿತ್ತೋ ಬದುಕಿಗೆ ಗೊತ್ತಾಗಲಿಲ್ಲ.
ನಾನು ಅಂದುಕೊಂಡೆ ಒಂದು 10 ತಲೆ, 20 ತೋಳು, ಒಂದು ಶ್ರೀಲಂಕೆ, ಒಂದು ವಿಮಾನ, ಇಷ್ಟೆಲ್ಲ ಬೇಕು ಬದುಕಿಗೆ ಅಂತ. ಏನು ಬೇಡಲ್ಲ. ನಾರು ಮಡಿಯನ್ನುಟ್ಟು ಬಿಲ್ಲು ಹಿಡಿದು ಜಟೆ ಕಟ್ಟಿ ನಿಂತ್ರೆ ದೇವರು ಅಂದ್ರಲ್ಲ ಜನ. ಇಷ್ಟೇ ಸಾಕಿತ್ತೋ ಈ ಭೂಮಿಯ ಬದುಕಿಗೆ? ಗೊತ್ತಾಗಲಿಲ್ಲ ನನಗೆ. ಒಬ್ಬ ಸೀತೆ ಸಾಕು, ಗೊತ್ತಾಗಲಿಲ್ಲ ನನಗೆ. ನಾನು ಹೋದಲ್ಲೆಲ್ಲ ಹೆಣ್ಣು ಹುಡುಕಿದ್ದೇನೆ, ತಪಸ್ಸು ಮಾಡಿದ್ದೇನೆ, ವರ ಪಡೆದಿದ್ದೆ, ಎಷ್ಟು ಸಂಗ್ರಹಿಸಿದೆ, ಇಷ್ಟೇ ಸಾಕಿತ್ತಲ್ಲ, ಗೊತ್ತಾಗಲಿಲ್ಲ. ದರ್ಶನ ಇದು. ಈ ಭೂಮಿಯ ಬದುಕಿಗೆ ಇಷ್ಟೇ ಸಾಕಿತ್ತು, ಏನು ಮಾಡೋಣ, ವೈಕುಂಠದ ಬಾಗಿಲು ಕಾದವನು ನಾನು, ಇಷ್ಟು ಆದರೂ ವೈಭವ ಬೇಕು ಅಂತ ಅಂದುಕೊಂಡೆ. ಭೂಮಿಗಿಳಿದ ಮೇಲೆ ಇಷ್ಟೇ ಸಾಕಿತ್ತು ಪ್ರಭು, ಗೊತ್ತಾಗಲಿಲ್ಲ ನನಗೆ ಅಂತ. ಇಂಥದ್ದು ಇದು ಅವ್ರು ಹೇಳಿದಾಗ ಇನ್ನೊಂದಾಗುತ್ತೆ. ಇದನ್ನೇ ಇನ್ನೊಬ್ಬರು ಹೇಳಿದರೆ, ನಾನೇ 10 ಬಾರಿ ಇದನ್ನು ಹೇಳಿದರೆ ಅದು ಕ್ಯಾಸೆಟ್ ಅಲ್ವಾ, ರಿಪೀಟ್ ಆಗ್ತದೆ ಅಂತ. ಇಂಥದ್ದನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದರೆ ಎಲ್ಲಿಯೋ ಎಷ್ಟೋ ಸಿಗಬಹುದಲ್ವ ಅಂತ. ಒಂದೊಂದು ಪಾತ್ರದಲ್ಲಿಯೂ ಅದರಲ್ಲಿಯೂ ಸಿಗ್ತಾ ಹೋಗಬಹುದು. ಆದರೆ ಒಂದು ಭಾವವನ್ನು ಕಟ್ಟೋದು ಹೇಗೆ ಅನ್ನುವಾಗ ಸಂದರ್ಭ ಯಾವುದು? ನಾನು ಯಾರ ಎದುರುಗಡೆ ನಿಂತುಕೊಂಡಿದ್ದೇನೆ? ಗುರುವಿನ ಎದುರಿಗ, ತಾಯಿ ಎದುರಿಗ, ಅಪ್ಪನ ಎದುರಿಗ, ಹೆಂಡತಿ? ಇದನ್ನು ಆಲೋಚನೆ ಮಾಡಿದರೆ ಮತ್ತೆ ಏನು ಮಾಡಿದರೂ ನಾವು ವರ್ತಮಾನದಿಂದ ತಪ್ಪಿಸಿಕೊಳ್ಳುವುದಿಲ್ಲ. ನಮ್ಮ ಅನುಭವ ವರ್ತಮಾನದ ಬದುಕಿನಲ್ಲಿ ಬರೋದಿದೆ. ಮನೆಯಲ್ಲಿ ಹೇಗೆ ನಡ್ಕೊಳ್ತೇವೆ? ನಾನು ಮೊದಲು ಅರ್ಥ ಹೇಳಿದಾಗ ವೆಂಕಟಾಚಲ ಭಟ್ ಕೆರೆಮನೆ ಅಂತ ಬಹಳ ದೊಡ್ಡ ಅರ್ಥಧಾರಿಗಳು, ಉತ್ತರ ಕನ್ನಡದ ಶೈಲಿಯ ಮಾದರಿ ಎನ್ನುವ ಅರ್ಥಧಾರಿಗಳು, ಅವರು ಹೇಳಿದರು, ಅದೆಂತ ಎಲ್ಲ ಪಾತ್ರನೂ ಒಂದೇ ವೇಗದಲ್ಲಿ ಹೇಳ್ತೀಯಲ್ಲ ಅಂತ ಅರ್ಥವನ್ನು. ಹೇಗೆ? ಒಂದು ಭೀಷ್ಮ ಪರ್ವ ಆದರೆ ಭೀಷ್ಮನೂ ಅಭಿಮನ್ಯುವು ಕೃಷ್ಣನೂ ಅರ್ಜುನನೂ ಒಂದೇ ವೇಗದಲ್ಲಿ ಮಾತಾಡಿದರೆ ಏನು ವ್ಯತ್ಯಾಸ ಬಂತು? ಭೀಷ್ಮನಾದವನು, ಮಗನೇ ಅಭಿಮನ್ಯು ಬಂದೆಯೇನೋ ಮಗ ಅನ್ನುವ ವೇಗದಲ್ಲಿ ಮಾತಾಡಿದರೆ ಅವನ ವಯಸ್ಸು ಕಾಣುತ್ತದೆ. ಅಭಿಮನ್ಯು, ಅಜ್ಜ ಏನು ಮಾಡ್ತಾ ಇದ್ದೀಯ, ನಿನ್ನ ತಲೆ ಕುಟ್ತೇನೆ ನಾನೀಗ ಅನ್ನುವ ಈ ವೇಗದಲ್ಲಿದ್ದಾಗ ಮಾತ್ರ ಅವ ಅಭಿಮನ್ಯು ಆಗ್ತಾನೆ ಅಂತ. ಇಂಥದ್ದನ್ನು ಗಮನಿಸಿ ಪಾತ್ರಧಾರಿಗಳಿಗೆ ಸೂಚನೆ ಕೊಡುವ ಕಡತೋಕ ಮಂಜುನಾಥ ಭಾಗವತರ ಒಂದು ಉದಾಹರಣೆ ನನಗೆ ನೆನಪಾಗ್ತದೆ. ಸಂಧಾನದ ಭೀಮನನ್ನು ಮಾಡಿದವರು ಬಹಳ ನಿಧಾನದ ಅರ್ಥಧಾರಿಗಳು, ಭಯಂಕರ ಆಲೋಚನೆ ಮಾಡಿ ಒಂದೊಂದು ಶಬ್ದದ ಮಧ್ಯೆ ವಾಜಪೇಯಿಯವರ ಭಾಷಣದ ಹಾಗೆ ಮಾತಾಡುವವರು. ಅವರು ವನಿತೆ ಕೇಳಿ ಜನನೀಯ ಬಸುರಿಂದಿಳಿದ ಮೇಲೆ ದಿನವೊಂದರಲಾದರೂ ಸುಖವ ಕನಸಿಲಿ ಕಂಡವ ನಾನಲ್ಲ, ಕಷ್ಟವನ್ನು ಉಣ್ತ ನೂಕಿದ ಜನ್ಮವ ಅಂತ ಇದೆಯಲ್ಲ, ಅದನ್ನು ಅವರು ಕನಸಿಲಿ ಕಂಡವ ನಾನಲ್ಲ, ಕಷ್ಟವ ಉಣ್ತ ನೂಕಿದ ಜನ್ಮವ ಅಂತ ಪದ್ಯ ಹೇಳಿದರು. ಆದರೆ ಅಷ್ಟು ನಿಧಾನವಾಗಿ ಹೇಳ್ತಾ ಇದ್ದಿ ಅಂತ. ಇದನ್ನು ಗಮನಿಸಬೇಕು. ಭಾವ ಕಟ್ಟೋದು ಭಾಷೆಯಿಂದ, ಆ ಪಾತ್ರದ ವೇಗದಿಂದ ಬಳಸುವ ಕ್ರಮದಿಂದ. ಇದು ತಾಳಮದ್ದಲೆಯಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಅಭ್ಯಾಸ ಬೇಕಾಗ್ತದೆ. ರಂಗದಲ್ಲಿ ಸುಲಭ ಇರ್ತದೆ, ಯಾಕಂದರೆ ಈಗಷ್ಟೇ ಪದ್ಯ ಮುಗಿದಿರ್ತದೆ, ಪದ್ಯದ ವೇಗ ಒಂದು ಇರ್ತದೆ. ಆ ವೇಗದಲ್ಲಿ ಹೇಳಲಿಕ್ಕಾದರೆ ಎಲ್ಲವೋ ನಿನ್ನನ್ನು 3 ಬಾಣದಿ ಎಂದಾಗ, ಈಗ ನಾನು ವಿಚಾರ ಮಾಡ್ತಾ ಇದ್ದೇನೆ ನಿನ್ನನ್ನು, ಎಷ್ಟು ಬಾಣ ಬೇಕು ನಿನಗೆ ಅಂತ ಹೇಳಿದರೆ ಆ ಭಾವ ಹೋಗುತ್ತಲ್ಲ. 1, 2, 3 ಮುಗಿದೆ ನೀನು ಅಂತ ಹೇಳಿದರೆ ಅದರದ್ದು ತುಂಬಿ ಬರ್ತದಲ್ಲ. ಅದರ ನಿಜವಾದ ಚರ್ಚೆಗೆ ಅವಕಾಶ ಎಲ್ಲಿದೆ? ಖಂಡವಿಲ್ಲದ ಪುಣ್ಯವನ್ನು ಕೊಂಡವನು ನಾನಪ್ಪ, ಅಲ್ಲಿ ಅದರ ಚರ್ಚೆಗೆ ಅವಕಾಶ ಇದೆ. ಇಲ್ಲಿ ಏನು ಹೇಳಬೇಕಾಗಿಲ್ಲ. ಮತ್ತು ಮಧ್ಯೆ ಮಧ್ಯೆ ಒಂದೊಂದು ಬಾಣ ಬಿಡುವಾಗಲೂ ಇದಕ್ಕೇನು ಅಂತ ಹೇಳುವಾಗ ಅಂಥದ್ದೊಂದು ಅವಕಾಶ ಇದೆ. ಆ ಭಾವ ಉಕ್ಕಿ ಬರುವ ಸಂದರ್ಭದಲ್ಲಿ ನಿಧಾನ ಮಾಡಿಬಿಟ್ರೆ ಉಕ್ಕೋದಿಲ್ಲಲ್ಲ. ಇದನ್ನು ಗಮನಿಸಿದರೆ ಬಹಳ ಸಹಜವಾದ ಸಂಗತಿ. ನಾನು ಹೇಳೋದು, ಪದ್ಯದ ವೇಗ ಏನು, ಪದ್ಯದ ಭಾವ ಏನು, ಯಾಕಂದರೆ ಅವರು ಭಾವದಲ್ಲಿ ಹಾಡ್ತಾರೆ. ಅವೆರಡನ್ನು ಗಮನಿಸಿದರೆ ಅದರ ಕ್ರಮ ನಮಗೆ, ಅದು ಎಲ್ಲಿ ಹೋಗಬೇಕು ಅನ್ನೋ ಹಾದಿ ಗೊತ್ತಾಗ್ತದೆ.
ಆದರೆ ಅದಕ್ಕೆ ಇನ್ನೇನು ಮಾಡಬೇಕು, ಏನು ಶಬ್ದ ಸೇರಿಸಿಕೊಳ್ಳಬಹುದು, ಯಾವುದನ್ನು ದುಡಿಸಿಕೊಳ್ಳಬಹುದು ಅನ್ನೋದಕ್ಕೆ ಮತ್ತೊಂದಿಷ್ಟು ಇನ್ನೊಂದಿಷ್ಟು ನಾವು ಮತ್ತೊಬ್ಬರ ಕೇಳ್ತಾ ಯಾಕಂದರೆ ಕೇಳಿದಾಗ ಅವರು ಯಾವುದೋ ಸಾವಿತ್ರಿ ಪಾತ್ರದ ಮಾತನ್ನಾಡಿರಬಹುದು, ಆದರೆ ಇವನಿಗೆ ರುಕ್ಮಿಣಿಯ ಪಾತ್ರಕ್ಕೆ ಬೇಕಾದ ಮಾತು ಹೊಳಿಬಹುದು ಅದರಲ್ಲಿ. ಆ ರೀತಿ ಇರ್ತದಲ್ಲ, ಹೊಳೆಯೋದು ಹಾಗೆ. ಯಾರೂ ಕೂಡ ನನಗನ್ನಿಸಿದ ಹಾಗೆ ನೇರವಾಗಿ ಇನ್ನೊಬ್ಬನಿಂದ ಅವನ ವಾಕ್ಯವನ್ನೇ ತಗೊಳ್ಳದೇ ಇದ್ದರೂ ಕೂಡ, ಈಗ ನಾವು ಅರ್ಥ ಹೇಳ್ತೇವೆ, ನನ್ನ ಹಿಂದೆ ಇಷ್ಟು ವರ್ಷಗಳಿಂದ ಹೇಳಿದವರ ಅರ್ಥ ಇದೆ, ಅದರಿಂದ ನಾವು ಸ್ವತಂತ್ರರಲ್ಲವೇ ಅಲ್ಲ. ಅಷ್ಟು ಕಟ್ಟಿದ ಮೇಲೆ ನಾವು ಇನ್ನೊಂದು ಇಟ್ಟಿಗೆಯನ್ನು ಇಡುವಾಗ ನಮಗೆಷ್ಟು ಸುಲಭ ಇದೆ. ಆದರೆ ಅದನ್ನು ಗಮನಿಸಿದರೆ ಏನು ಮಾಡಿದರೂ ಮೇಲೆ ಹೋಗ್ತಾ ಅದು ಕಿರಿದಾಗುತ್ತಾ ಹೋಗುತ್ತದೆ. ಅಂದರೆ ಕೆಳಗಿರುವ ಭೂಮಿಯೇ ದೊಡ್ಡದು, ಪರ್ವತ ಮೇಲೆ ಹೋಗ್ತಾ ಕಿರಿದಾಗುತ್ತಾ ಹೋಗ್ತದೆ. ಎತ್ತರಕ್ಕಿದೆ ಅನ್ನೋದು ಬಿಟ್ಟರೆ ವಿಸ್ತಾರ ಇಲ್ಲದಕ್ಕೆ ಆ ವಿಸ್ತಾರ. ಹಾಗೆ ಗಮನಿಸುವಂತಹ ಪ್ರಯತ್ನ ಮಾಡಿದರೆ ಯಾವ ಸಂದರ್ಭವನ್ನು ಅಷ್ಟು ಚೆನ್ನಾಗಿ ಮಾಡಬಹುದಾದ, ಭಾವುಕ ಸಂದರ್ಭಗಳನ್ನು ಕೊಡಬಹುದಾದ ಒಂದು ಸಾಧ್ಯತೆ ಇದ್ದೇ ಇದೆ. ಅದರಲ್ಲಿ ಇನ್ನೊಂದು ಬಂತು ನಿನ್ನೆ, ಎಷ್ಟು ತಾದಾತ್ಮ ಬೇಕು. ಕಣ್ಣೀರನ್ನೇ ಹಾಕಿದರಲ್ಲ, ಕಣ್ಣೀರು ಕೇಳುವವನಿಗೆ ಬರಬೇಕು. ಇವನು ಅಲ್ಲಿಯೇ ತಡಿಬೇಕಲ್ಲ, ಅದನ್ನು ಹಿಡಿದು ಹೇಳಬೇಕು, ಯಾಕಂದ್ರೆ ಮುಂದುವರಿಬೇಕು ಮಾತು. ಒಂದು ಕ್ಷಣ ಅವನು ಲಕ್ಷ್ಮಣ ಅತ್ತಿಗೆ ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂದಾಗ ಅದೇನು ವಿಚಾರ ಮಾಡಿ ಬರೋದಲ್ಲ, ಎಂಥ ಪ್ರಾಣಾಂತಿಕವಾದಂಥ ಒಂದು ಸಂಕಟ ಅದು. ಒಂದು ಸಾರೆ ಬಿಕ್ಕಿದ ಮೇಲೆ ಮತ್ತೆ ಮಾತಾಡಬೇಕು, ಯಾಕಂದರೆ ಪಾತ್ರ ಮಾತಾಡಬೇಕು, ಬಿಕ್ಕಿದರೆ ಸಾಲೋದಿಲ್ಲ. ಅದೊಂದು. ಇನ್ನೊಂದು ವಾಚಿಕದ ಇದು ಅಂದರೆ ಪದ್ಯದ ಮಧ್ಯದಲ್ಲಿ ಒಂದೊಂದು ಶಬ್ದ ಹೇಳುವ ಅವಕಾಶ ಅನೇಕ ಕಡೆ ಬರ್ತದೆ. ಅದನ್ನು ಕೂಡ ವಾಚಿಕದಲ್ಲಿ ಬಳಸಿಕೊಳ್ಬೇಕಲ್ಲ. ಅಂಥದಕ್ಕೆ ಹಿಂದಿನ ನಮ್ಮ ಕಲಾವಿದರು ಅನೇಕರು ಅಂಥದ್ದನ್ನು ಮಾಡಿದ್ದನ್ನು ನಾನು ನೋಡಿದ್ದೇನೆ. ಈಗ ಕೆರೆಮನೆ ಶಿವರಾಮ ಹೆಗಡೆ ಅವರ ಪಾತ್ರವನ್ನು ನಾನು ನೋಡಲಿಲ್ಲ, ಅವರನ್ನು ನೋಡಿದ್ದೇನೆ. ಅವರು ಎಲವೋ ಕಂಸಾಂತಕನೇ ಅನ್ನುವ ಪದ್ಯಕ್ಕೆ ಭೀಮನಾಗಿ ಬಂದು ಗದೆಯನ್ನು ಕೃಷ್ಣನೆದುರು ಇಟ್ಟು ತಿರುಗಿ ನಿಂತು ಬಿಟ್ಟಿದ್ದರಂತೆ, ಏನು ಹೇಳ್ದೇನೆ. ಕೃಷ್ಣನ ಪಾತ್ರ ಆಟ ಆಗಿತ್ತು. ಕೃಷ್ಣನ ಪಾತ್ರ ಮಾಡಿದವರು ಆಯ್ತಪ್ಪ ಗೊತ್ತಾಯಿತು ಅಂಥೇಳಿ ಮುಂದೆ ಹೋಗಿದಂತೆ. ಅಂಥದ್ದು ಎಲ್ಲ ಒಂದು ದಿನ ಮಾಡುವ, ಅದನ್ನು ಅವರು ಮಾಡಿದರೂ ಪರಿಣಾಮ ಆಯಿತು, ಮತ್ತೊಬ್ಬರು ಮಾಡಿದರೆ ಅದು ಆ ಸಾತ್ವಿಕವನ್ನು ತುಂಬಿಕೊಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ತಂತ್ರ ಆಗ್ತದೆ. ಆದರೆ ಅದನ್ನು ನೋಡಿದ ಅವನಿಗೆ ಇನ್ನೊಂದು ಹಾದಿ ಹುಡುಕಬಹುದಲ್ಲ, ಸಿಗಬಹುದಲ್ಲ. ಭೀಮನಿಗಲ್ಲದಿದ್ದರೂ ಇನ್ಯಾವುದೋ ಆಗುವಾಗ ಅಂಥದ್ದೊಂದು ದಕ್ಕಬಹುದಲ್ಲ. ಅವರೇನೆ ಅದು ಭೀಷ್ಮನನ್ನು ಮಾಡಿಕೊಂಡು ಪರ್ವತ ಭೀಷ್ಮನಲ್ಲಿ ಕೃಷ್ಣ ಚಕ್ರವನ್ನು ಎಸೆದಾಗ ಅವನು ಕೃಷ್ಣನಿಗೆ ಇದು ಬಂತು, ಸಿಟ್ಟು ಬಂತು ಅನ್ನೋದನ್ನು ಹೇಳುವಾಗ ಇದ್ದಕ್ಕಿದ್ದ ಹಾಗೆ ಅವರು ಬೆಂಕಿ ಬಿತ್ತು ಅಂದ್ರಂತೆ. ಎಲ್ಲ ಕುಳಿತ ಕಲಾವಿದರೆಲ್ಲ ಹಿಂದ್ಗಡೆ ಎಲ್ಲ ಟೆಂಟಿಗೆ ಬೆಂಕಿ ಬಿತ್ತು ಅಂತ ಹೀಗೆ ನೋಡಿದರಂತೆ. ಇಲ್ಲಿ ನೋಡಿ ಆ ಕೃಷ್ಣನ ಮುಖನ ಅಂದರಂತೆ. ಹಾಗೆ ವರ್ತಮಾನವನ್ನು ಪುರಾಣವನ್ನು ಬೆಸೆಯಬಲ್ಲ ಸಾಮರ್ಥ್ಯ ಅನೇಕ ಕಲಾವಿದರಿಗೆ ಬಹಳ ಸಹಜವಾಗಿ ದಕ್ತದೆ. ಇದೆಲ್ಲ ಒಂದು ಸಾತ್ವಿಕವನ್ನು ಕಟ್ಟುವ ಕ್ರಮ. ಈಗಲೂ ನಾನು ಅಂದುಕೊಳ್ಳೋದು, ಈಗ ಪೀಠಿಕೆಯಲ್ಲಿ ಒಂದು ವ್ಯಕ್ತಿ ತನ್ನನ್ನು ತೆರೆದುಕೊಳ್ಳಬಹುದಾದ ಅವಕಾಶ. ಆ ಪೀಠಿಕೆಯನ್ನು ಎದುರಿಗೆ ಬರುವ ಮತ್ತೊಬ್ಬನು ಅದರ ಮೇಲೆ ಪ್ರಹಾರ ಮಾಡ್ತಾನೆ, ಅದಕ್ಕೆ ಆಲೋಚನೆ ಮಾಡೋದು, ಇದನ್ನು ಬಿಡು. ಸ್ವಗತದಲ್ಲಿ ಕೂಡ ಈಗ ಭೀಷ್ಮನ ಪ್ರಶ್ನೆ ಬಂತು, ತರುಣಿ ಭಸ್ಮೀಭೂತವಾದಳು ಅನ್ನುವಾಗ ಭೀಷ್ಮ ವಿಜಯ ಅಂತಲೇ ಆಗಿದೆ. ಪರಶುರಾಮನು ಹೇಳಿದ್ದಾನೆ, ಹೇಳಬಹುದ ಗುರುಗಳು ಹೇಳಿದರು ನೀನು ಗೆದ್ದೆ ಅಂತ. ನಾನು ಗೆದ್ದನೋ? ನನಗೆ ಈ ಬದುಕು ಯಾಕೆ, ಈ ಹೆಣ್ಣು ಗಂಡುಗಳ ಮಧ್ಯದ ಆಕರ್ಷಣೆ ಪ್ರೀತಿ ಇದು ನನಗೆ ಅರ್ಥವಾಗ್ತಾ ಇಲ್ಲವೇ? ಅಪ್ಪನನ್ನು ಮದುವೆ ಮಾಡಿಸಿದಾಗಲೂ ಅದೇ ಸಮಸ್ಯೆ ಆಯಿತು, ಈಗಲೂ ಕೂಡ. ಅಂದರೆ ನಾನು ಹುಟ್ಟಿದ್ದು ದೇವಗಂಗೆಗೆ, ಓದಿದ್ದೆಲ್ಲ ದೇವಲೋಕದಲ್ಲಿ, ಇಲ್ಲಿ ಪ್ರಯೋಗ ಭೂಮಿ ನನಗಿಲ್ಲಿ.
ಆದರೆ ನನ್ನ ಶಾಲೆ ನಡೆದದ್ದಲ್ಲಿ ನನಗೆ ಈ ಭೂಮಿಯ ಭಾವಗಳೇ ಅರ್ಥವಾಗ್ತಾ ಇಲ್ವೇ, ಏನಾಗ್ತಾ ಇದೆ ಇದು, ಕಾಲಕ್ಕೆ ಬಿಡೋಣ, ನಾನು ಉತ್ತರ ಕೊಡಲಾರೆ ಅಂತ ಹೇಳಿ ಅವನ ಸೋಲನ್ನು ಅಂದರೆ ಈ ಮುಖದಲ್ಲಿ ಒಪ್ಪಿಕೊಂಡ್ರೆ ತಪ್ಪೇನೂ ಇಲ್ವಲ್ಲ, ಸಮಸ್ಯೆ ಏನೂ ಇಲ್ಲ. ಅಲ್ಲ, ಅದು ಮುಂದಿಂದ ಆಯ್ತಲ್ಲ. ಅಲ್ಲ, ಹಾಗೆ ಆ ಥರದ ಸಾಧ್ಯತೆಗಳಿದೆ. ನಮ್ಮ ದೃಶ್ಯ ಕಾವ್ಯಗಳಲ್ಲಿ ಭಾಷೆಯ ಕ್ರಮಗಳಲ್ಲಿ ವ್ಯತ್ಯಾಸಗಳುಂಟು. ಪ್ರೌಢರು ಹೇಗೆ, ಪ್ರೌಢರಲ್ಲದವರು ಮಾತನಾಡುವಂತಹ ಕ್ರಮ, ಹೀಗೆ ವ್ಯತ್ಯಾಸಗಳುಂಟು. ಅದರ ಕುರಿತಾಗಿ ಸಾತ್ವಿಕ ಅಭಿನಯದ ಇಲ್ಲಿ ವಿಮರ್ಶೆ ಈಗ ವರ್ತಮಾನದಲ್ಲಿ ಆಗಲಿಲ್ಲ ಅಂತ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಬೇಕು ಎನ್ನುವಂತಹ ಒಂದು ಇದನ್ನು ಇಡ್ತಾ ಇದ್ದೇನೆ. ಯಾಕೆಂದರೆ ಯಕ್ಷಗಾನ ಈಗ ನಮ್ಮ ದೃಶ್ಯಕಾವ್ಯಗಳ ನಾಟಕ ಲಕ್ಷಣದಲ್ಲಿ ನೋಡಿದರೆ ಬ್ರಾಹ್ಮಣ ಸ್ತ್ರೀ, ರಾಜ ಎಲ್ಲ ಸಂಸ್ಕೃತದಲ್ಲಿ ಮಾತಾಡೋದು. ಅದೇ ದಾಸ ಸ್ವಲ್ಪ ಕೆಳಗಿನ ಪಾತ್ರಗಳೆಲ್ಲ ಪ್ರಾಕೃತದಲ್ಲಿ ಮಾತಾಡುವಂತಹ ಕ್ರಮ ಇದೆ. ಯಕ್ಷಗಾನದಲ್ಲಿಯೂ ಯಕ್ಷಗಾನದ ವಿದೂಷಕನ ಪಾತ್ರ ತಗೊಂಡ್ರು ಸಹ ಯಕ್ಷಗಾನದಲ್ಲಿ ಅದು ಇದೆ. ಎಂತ ಹೇಳಿದ್ರೆ ಅವರು ಅಸಂಬದ್ಧ ಪ್ರಲಾಪನಾಥ ಅಂತ, ಅವನಿಗೆ ವಿದೂಷಕನ ಒಂದು ಲಕ್ಷಣದಲ್ಲಿ ಅದು ಉಂಟು, ಸೇರಿಕೊಂಡು ಉಂಟು. ಅಸಂಬದ್ಧ ಮಾತಾಡುವವನೇ ಅಂತ ಇದೆ. ಹಾಗೆ ಆ ಭಾಷೆಯ ಕುರಿತಾಗಿ ಇಲ್ಲಿ ಚರ್ಚೆ ಆಗಲಿಲ್ಲ. ಹಾಸ್ಯದ ಹೆಚ್ಚಾದರೆ ಏನಾಗುತ್ತದೆ, ಅದು ಅಸಹ್ಯ ಆಗ್ತದೆ ಅಂತುಂಟಲ್ಲ. ಹಾಗೆ ಶಾಂತರಸವನ್ನು ಮಾತ್ರ ನಿರಂತರವಾಗಿ ಕಾದುಕೊಂಡು ಹೋಗ್ಬೋದು, ಬಾಕಿ ರಸಗಳಿಗೆಲ್ಲ ಒಂದೊಂದು ಮಿತಿ ಉಂಟು ಅಂತ. ಹಾಗೆ ಅವ್ರು ಹೇಳಿದರು, ಯಾವುದು ಇಂಗ್ಲೀಷ್ ಶಬ್ದ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಏನೋ ಮಾಡ್ತಾರಲ್ಲ. ಹಾಗೆ ಅವರು ನನಗೆ ಹೇಳಿದರು, ಈಗ ಗುಡ್ ನೈಟ್ ದೀಪ ಹಚ್ಚು ಅಂತ ಹೇಳಬಹುದಲ್ಲ ಅಂತ. ಆ ಗುಡ್ನ ಅನ್ನೋದು ಶಬ್ದ ಗೊತ್ತಿದ್ದರೆ ನಮ್ಮಲ್ಲಿ ದೀಪದ ಸ್ತಂಭ, ಸಣ್ಣದ ದೀಪದ ಇದಕ್ಕೆ ಗುಡ್ನ ಅಂತ ಹೆಸರು. ಗುಡ್ನ ಇಟ್ಟು ದೀಪ ಹಚ್ಚು ಅಂತ ಹೇಳಬಹುದಲ್ಲ ಅಂತ. ಇಂಥ ಚಮತ್ಕಾರಗಳನ್ನು ಮಾಡುವ ಅವಕಾಶ ಹಾಸ್ಯ ಕಲಾವಿದರಿಗೆ ಖಂಡಿತ ಇದೆ. ಆದರೆ ಹಾಸ್ಯದವರು ಕೀಚಕನ ಸಂಗಡ ಬರುವಂತಹ ವಿಜಯ ಕೀಚಕನೇ ಕಾಣುವುದಿಲ್ಲ ಅನ್ನುವಷ್ಟು ಮಾಡಿದರೆ ಅದು ನಮಗೆ ಬಹಳ ಆಭಾಸ ಅನ್ನಿಸ್ತದೆ. ನಾವೆಲ್ಲ ಈಗ ತಿಳಿದವರೇ ಅಂತ ಇಟ್ಕೊಳ್ಳುವ ಒಂದು ಕಾಲಕ್ಕೆ, ಅದ್ರ ಫೈನ್ ಇಟ್ಟು ಬರಬೇಕಾದ್ರೆ ಈ ಇರಬೇಕು. ನಾವು ನಮ್ಮಲ್ಲೂ ತಪ್ಪಿರ್ತದೆ ಕೆಲವು. ಆ ತಪ್ಪುಗಳನ್ನು ತಪ್ಪು ಅಂತ ನಾವು ಒಪ್ಪುವುದಕ್ಕಿಂತ ಕಲ್ತವರಿಗೂ ಬೇಕಾಗ್ತದೆ. ಆ ದೃಷ್ಟಿಯಿಂದ ಯೋಚನೆ ಮಾಡಿದರೆ ಈ ವ್ಯವಸ್ಥೆ ಬೇಕು. ಭಾಷೆಯಲ್ಲಿ ಪೂರ್ಣ ಅಂತಲ್ಲ, ಆದರೆ ಒಂದು ಮಾರ್ಗ ನಮ್ಮಲ್ಲೇ ಬೇಕು ಅನ್ನೋ ದೃಷ್ಟಿಗೋಸ್ಕರ ನಾನು ಹೇಳಿದ್ದು. ಮತ್ತೊಂದು ನಮ್ಮ ದಿವಾಕರ ಹೆಗಡೆಯವರು ಹೇಳಿದ್ರಾಗ ಭಾವುಕ ಮಾತ್ರ ಅವ ಇದಲ್ಲ ಅಂತ. ಭಾವದಲ್ಲಿ ಹಾಡ್ತಾನೆ ಹಾಗೆ ಅಂತೇಳಿ ಅವ ವಿಮರ್ಶೆ ಮಾಡುವಂಥ ಒಂದು ಶಬ್ದ ಏನೋ ಹೇಳಿದ್ರಿ. ವೈಚಾರಿಕತೆ ಅವನಲ್ಲಿ ಇಲ್ವಲ್ಲ ಅವನ ಭಾಗ. ಆದರೆ ಯಕ್ಷಗಾನದಲ್ಲಿ ಅಥವಾ ಯಾವುದೇ ಕಾವ್ಯದಲ್ಲಿ ಒಂದು ವಿಶೇಷವಾದಂತಹ ಪ್ರಯೋಜನ ಉಂಟು. ರಾಮಾಧಿವತ್ ಪ್ರವರ್ತಿತವ್ಯಂ ನ ರಾವಣಾಧಿವತ್ ಅಂತ. ರಾಮನ ಹಾಗೆ ವ್ಯವಹರಿಸಬೇಕು, ರಾವಣನ ಹಾಗೆ ಅಲ್ಲ ಅಂತ. ಹಾಗಿರುವಾಗ ಪ್ರತಿಯೊಬ್ಬನಿಗೂ ನಮ್ಮ ಭಾರತದ ಪರಂಪರೆಯಲ್ಲಿ ಒಂದು ವೈಶಿಷ್ಟ್ಯ, ಯಾವತ್ತೂ ನಾವು ಪೂರ್ವಪಕ್ಷವನ್ನು ಇಡ್ಬೋದು, ಸಿದ್ಧಾಂತಕ್ಕಾಗಿ ನಾವು ಹಾತೊರೆಯಬಹುದು. ಪ್ರತಿ ದಿವಸವೂ ಆಗುವಂಥದ್ದು ಇದು ಎಲ್ಲ ಕಡೆಯಲ್ಲಿ. ಅದು ಶೃಂಗೇರಿಯಲ್ಲಿ ಇರ್ಬೋದು, ಉಡುಪಿಯಲ್ಲಿರ್ಬೋದು, ಆಗ್ತಲೇ ಇರ್ತದೆ. ಅದು ತಪ್ಪು ಅಂತ ಹೇಳಲಿಕ್ಕೆ ಸರಿ ಗೊತ್ತಿದ್ದವನೇ ಇರ್ತಾನೆ. ಅದರೆಲ್ಲ ಮಾಧ್ವ ತತ್ವವನ್ನು ಒಪ್ಪಿದವನೇ ಮತ್ತೊಬ್ಬ ಪೂರ್ವಪಕ್ಷ ಆಗ್ತಾನೆ, ಮಾಧ್ವ ತತ್ವ ಸರಿ ಇಲ್ಲ ಅಂತ. ಸಿದ್ಧಾಂತ ಆಗಲಿ ಅದೇ ಯಕ್ಷಗಾನದ ಒಂದು ಕ್ರಮ. ರಾಮ ಸೀತೆಯನ್ನು ಬಿಟ್ಟದ್ದು ಸರಿಯೋ, ಅಗ್ನಿ ಪ್ರವೇಶ ಮಾಡಿಸಿದ್ದು ಸರಿಯೋ ಅಂತ ಪ್ರಶ್ನೆ ಎಲ್ಲರಿಗೂ ಬರ್ತಲೇ ಇರ್ತದೆ. ಬರೀ ಭಾವುಕನಾಗಿ ಉತ್ತರ ಕೊಟ್ಟರೆ ಅದಕ್ಕೆ ಉತ್ತರ ಸಿಗೋದಿಲ್ಲ. ಆಗ ವೈಚಾರಿಕತೆ ಬೇಕಾಗ್ತದೆ. ಆ ದೃಷ್ಟಿಯಿಂದ ಭಾವುಕತೆ ಮತ್ತು ವೈಚಾರಿಕತೆ ಎರಡನ್ನೂ ತುಂಬಿದ್ದು ಯಕ್ಷಗಾನ ಅಂತ ಒಂದು ಕಲ್ಪನೆ. ತಪ್ಪಿದ್ರೆ ಕ್ಷಮಿಸಬೇಕು. ನಾನು ಹೇಳಿದ್ದು ಭಾಗವತರು ವೈಚಾರಿಕತೆಯಿಂದ ಹಾಡೋದು ಅಂತೂ ಇದೆಯೇ ಇಲ್ಲ. ಭಾವಕರ ರಾಗದಲ್ಲಿ ಆ ಕಲ್ಪನೆಯನ್ನು ತರಬಹುದು. ಪದ್ಯ ಭಾವದಲ್ಲೇ ಇರೋದ್ರಿಂದ ಅದನ್ನೇ ಅನುಸರಿಸಿ ಅಭಿನಯ ಮಾಡುವ, ಅದಕ್ಕೆ ಅರ್ಥ ಹೇಳುವವನು ಆ ಭಾವವನ್ನು ಗಮನಿಸಿಕೊಂಡರೆ ಸಾಕು. ಅವನು ಹೇಳುವ ವಿಚಾರದಲ್ಲಿ ಯಾವ ಭಾವ ಇರಬೇಕು, ಯಾವ ಭಾವಕ್ಕೆ ನಾನು ವಿಚಾರವನ್ನು ತುಂಬುತ್ತಾ ಇದ್ದೇನೆ ಅನ್ನೋದು ಸ್ಪಷ್ಟ ಆಗ್ತದೆ ಅಂತ. ಜೋಶಿಯವರು ಹೇಳಿದ ಸಂಗತಿಗಳು ಭಾಷೆಯ ಕುರಿತಾಗಿ ಇರೋದಕ್ಕೆ ಒಂದು ಮಾತನ್ನು ಜೋಡಿಸೋದಕ್ಕೆ ನನ್ನ ಅನುಭವವನ್ನು ಹೇಳಬೇಕು. ನಾನು ಸಣ್ಣವನಿದ್ದಾಗ ನಮ್ಮೂರಿನಲ್ಲಿ ಆಗ ಈಗ ಅಪರೂಪಕ್ಕೆ ಒಂದೆರಡು ತಾಳಮದ್ಲೆ ನಡೀತಾ ಇದ್ದರೆ ಅನೇಕರಿಗೆ ಈ ಗ್ರಾಂಥಿಕ ಭಾಷೆ ಬರ್ತಿರಲಿಲ್ಲ. ಹವ್ಯಕ ಭಾಷೆಯಲ್ಲಿಯೇ ಅರ್ಥ ಹೇಳ್ತಾ ಇದ್ದರು. ಸಂಧಾನದ ದ್ರೌಪದಿ
ಏನಯ್ಯ ಪವನ ಜನೆ ಅಂತ ಹೇಳುವ ಸಂಧಿಯೇ ಕಲಿ ಭೀಮ ನಿನಗ ಆನಂದವೇ, ನಿಂಗ ಈ ನಮೂನಿ ಮಾಡ್ರ ಎಂತ ಮಾಡವು ಹೇಳಿ ಈ ನಮೂನಿ ಭಾಷೆಯಲ್ಲಿ ಇತ್ತು. ಅದು ಅದು ನಿಧಾನವಾಗಿ ಈಗ ಎಲ್ಲರೂ ಒಂದು ಗ್ರಾಂಥಿಕವಾದ ಭಾಷೆಯನ್ನು ಬಳಸುವ ಹಂತಕ್ಕೆ ಬಂದಿದೆ. ಅಂಥವ್ರ ಸಂಗಡ ಎಲ್ಲ ಅರ್ಥ ಹೇಳಿದ್ದಾರೆ ಜೋಶಿಯವರು. ನನಗೆ ಗೊತ್ತೇ, ಅವತ್ತು ತುಂಬ ಸಣ್ಣವರು, ನಾನು ಅರ್ಥಕ್ಕೆ ಬಂದು ತುಂಬ ತಡೆದು LLB ಮಾಡುವಾಗ ಬಂದೆ ನಾನು. ಆದರೆ ಆ ಥರ ಇತ್ತು. ಆ ದೃಷ್ಟಿಯಿಂದ ಭಾಷೆ ಬದಲಾಗಿದೆ. ಆದರೆ ಇದೇ ವಿಷಯ ಕುರಿತು ಜಾನಪದ ವಿಭಾಗದಲ್ಲಿ ಧಾರವಾಡ ಆಕಾಶವಾಣಿಯಲ್ಲಿ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಒಂದು ಚರ್ಚೆ ನಡೆದಾಗ ನಾನು ಯಕ್ಷಗಾನದವರು ಭಾಷೆಯನ್ನು ಶುದ್ಧವಾಗಿ ಬಳಸ್ತಾರೆ ಅಂತಂದಿದ್ದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಡ್ತು. ನೀವು ಪುರೋಹಿತಶಾಹಿಯನ್ನು ಹೇರ್ತಾ ಇದ್ದೀರಿ ಶುದ್ಧತೆ ಎನ್ನುವ ಹೆಸರಿನಲ್ಲಿ ಅಂತ. ಅಂದರೆ ನಾವು ಅದನ್ನು ಬಳಸುವವರೇ ಅಂತ. ಅಂದರೆ ನಮ್ಮ ಭಾಗ್ಯಕ್ಕೆ ಆ ಸಮಸ್ಯೆ ಇಲ್ಲ. ಯಕ್ಷಗಾನದ ವಾತಾವರಣದಲ್ಲಿ ಇಲ್ಲ, ಇದನ್ನು ಬಳಸಬಹುದು ಹೀಗೆ ಅಂತಿದೆ. ಕಾರಣ ಅಂದರೆ ನಾವು ಪೇಪರ್ ಓದ್ತಾ ಇದ್ದರೆ ಅದು ಹೌದು, ಪೇಪರ್ನಲ್ಲಿ ಬರುವ ಶಬ್ದಗಳು ಅನಿವಾರ್ಯವಾಗಿ ಬಂದು ಬಿಡ್ತಾ ಇದೆ. ಮತ್ತು ಕೆಲವು ಸಾರಿ ನಮ್ಮಲ್ಲಿ ದೊಡ್ಡ ಅರ್ಥಧಾರಿಗಳು, ನಾನೇ ಅಂಬೆ ಆಗಿದ್ದೆ, ಭೀಷ್ಮನಾದವರು ನೀನು ಸಾಲ್ವನು ಗೋಳಿ ಮರದಡಿ ಗೂಡಂಗಡಿ ಮಾಡ್ಕೊಂಡಿದ್ರೆ ನಂದೇನು ತಕರಾರಿಲ್ಲ ಅಂತ ಹೇಳಿದರು. ನಾನೇನು ಹೇಳಬೇಕು? ನಾನು ಅವರದೇ ಭಾಷೆಯಲ್ಲಿ ಮಾತಾಡೋದಿದ್ರೆ ನೀ ಚಾ ಕುಡಿಲಿಕ್ಕೆ ಬಂದರೆ ನಿನ್ನ ಹತ್ರ ದುಡ್ಡು ತಗೊಳ್ಳೋದಿಲ್ಲ ಅಂತ ಹೇಳಬೇಕಲ್ಲ. ನಾನು ಹೇಳಲಿಲ್ಲ, ಅದು ಬೇರೆ. ಆದರೆ ಅದು ಅಲ್ಲ, ಈ ರೀತಿಯ ಪ್ರಶ್ನೆ ನಮಗಿದೆ. ಒಂದು ಬಾರಿ ಅಷ್ಟಾವಧಾನದಲ್ಲಿ ಗಣೇಶರಿಗೆ ನಾನು ಅಪ್ರಸ್ತುತ ಪ್ರಸಂಗಿಯಾಗಿ ಒಂದು ಪ್ರಶ್ನೆ ಕೇಳಿದ್ದೆ. ಈ ತಕ್ಕಂತಹ ಇವತ್ತಿನ ದಿವಸ ಸಾಮಾನ್ಯವಾಗಿ ಇಂಥ ಒಂದು 3-4 ಶಬ್ದಗಳನ್ನು ಬ್ಯಾನ್ ಮಾಡಿಬಿಟ್ರೆ ಕನ್ನಡದಲ್ಲಿ ಭಾಷಣಗಳು ಕಡಿಮೆ ಆಗಬಹುದಲ್ವಾ ಅಂತ. ಅವ್ರು ಹೇಳಿದ್ರು, ಇನ್ನೊಂದು 4 ಶಬ್ದ ಸೇರಿಸಿ ಲೇಖನಗಳು ಕಡಿಮೆ ಆಗಿಬಿಡ್ತವೆ ಅಂತ. ಯಾಕೆ ಕೇಳಿದರೆ 12 ಪೇಜಿನ 14 ಪೇಜಿನ ಪೇಪರನ್ನು ಓದಿದರೆ ನಿಮಗೆ 500 ಶಬ್ದಕ್ಕಿಂತ ಜಾಸ್ತಿ ಸಿಗುವುದಿಲ್ಲ. ಈ ಮಟ್ಟಿಗೆ ನಾವು ಬಂದಿದ್ದೇವೆ. ಮೈಸೂರಿನಲ್ಲಿ ನನ್ನ ಸ್ನೇಹಿತರೊಬ್ಬರು NGO ಮಾಡಿಕೊಂಡು ಈ ಶಿಕ್ಷಣದಲ್ಲಿ ಮೌಲ್ಯ ವರ್ಧನೆ ಕುರಿತು ಕೆಲಸ ಮಾಡ್ತಾ ಇದ್ದಾರೆ. ಅವರು ಚಾಮರಾಜನಗರದ ಜಿಲ್ಲೆಯ ಹಳ್ಳಿಗಳಲ್ಲಿ ಶಾಲೆಗಳಲ್ಲಿ ಒಂದು ಸರ್ವೆ ಮಾಡಿದ್ರು. 5ನೇ ಎತ್ತೆಯ ಮಕ್ಕಳಿಗೆ ಎಷ್ಟು ಕನ್ನಡ ಶಬ್ದ ಗೊತ್ತಿದೆ, ಅಂದರೆ ನಾಮಪದಗಳನ್ನು ಬಿಟ್ಟು ಬೇರೆ ಶಬ್ದಗಳು ಎಷ್ಟು ಗೊತ್ತಿದೆ, ಶಿಕ್ಷಕರಿಗೆ ಎಷ್ಟು ಗೊತ್ತಿದೆ ಅಂತ. ಮಕ್ಕಳಿಗೆ ಸುಮಾರು 80ರಿಂದ 90 ಗೊತ್ತಿದೆ ಶಬ್ದಗಳು, ಶಿಕ್ಷಕರಿಗೆ 200ರವರೆಗೆ ಶಬ್ದಗಳು ಗೊತ್ತಿದೆ ಅಂತ. ಅಂದರೆ ಪರಿಸ್ಥಿತಿ ಹೀಗಿರುವಾಗ ಶಬ್ದಗಳು ಜಾಸ್ತಿ ಬಳಕೆ ಆಗಬೇಕು ಅಂದರೆ ಆ ಮಟ್ಟಿಗೆ ಯಕ್ಷಗಾನ ಎಷ್ಟು ಸಮೃದ್ಧ ಇದೆ ಇವತ್ತಿಗೂ ಕೂಡ. ಯಾಕಂದರೆ ನಾವು ಅಡುಗೆ ಮನೆಗೆ ಹೋದರೆ ಕನ್ನಡ ಇಲ್ಲ. ಕುಕ್ಕರು, ಮಿಕ್ಸರು, ಒಲೆ, ಸ್ಟೋವ್, ಗ್ಯಾಸು, ಇದು ಅಂದರೆ ಅನೇಕ ಸಂಗತಿಗಳು ಇಲ್ಲ. ನೀವು ಬೇಕರಿಗೆ ಹೋಗಿ ನಿಂತರೆ ಬೇಕರಿಯಲ್ಲಿರುವ ಯಾವ ತಿಂಡಿಗೂ ಕೂಡ ಕನ್ನಡದ ಹೆಸರಿಲ್ಲ, ಬೇಕರಿ ಎನ್ನುವ ಶಬ್ದದಿಂದ ಹಿಡಿದು. ಹಾಗೆ ನಮ್ಮ ನಿತ್ಯ ಬಳಕೆಯ ಶಬ್ದಗಳಲ್ಲಿ ನಮ್ಮ ಮನೆಯಿಂದ ಹಿಡಿದು ಮಾರುಕಟ್ಟೆಯವರೆಗೆ ಕನ್ನಡದ ಶಬ್ದಗಳು ತುಂಬ ಕೊರತೆಯಾದದ್ದರಿಂದ, ಹೌದು, ನನಗೆ ಬಾಗಲಕೋಟೆಯಲ್ಲಿ ಕನ್ನಡದ ಅನ್ನ ಅಂತ ಒಂದು ಭಾಷಣ ಮಾಡಲಿಕ್ಕೆ ಕರೆದಿದ್ದರು. ನಾನು ಆಗ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋದಾಗ, ಅಯ್ಯೋ ಕನ್ನಡದ ಅನ್ನ ಅನ್ನೋದು ಎಷ್ಟು ಕಷ್ಟ. ಅವರು ಬೇರೆ ಅರ್ಥದಲ್ಲಿ ನಿರೀಕ್ಷೆ ಮಾಡಿ ನಾನು ಅದನ್ನ ಮಾತಾಡಲಿಲ್ಲ. ಎಲ್ಲಿದೆ? ಹೊಲ ಫೀಲ್ಡ್ ಆಗಿದೆ, ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಆಗಿದೆ, ಮ್ಯಾನ್ಯೂರ್ಸು, ಫರ್ಟಿಲೈಸರ್ಸು, ಈ ಥರ. ಆಮೇಲೆ ಭತ್ತದ ಹೆಸರುಗಳು ಇಂಟಾನು 777, 888 ಆಗಿದೆ. ನೀವು ಯಾವ ವಿಭಾಗದಲ್ಲಿ ನೋಡಿದರೂ ಕೂಡ ಸಿಗೋದಿಲ್ಲ. ಅಷ್ಟೇ ಅಲ್ಲ, ನಾನು ಸಹ ಹೋಟೆಲಲ್ಲಿ ಕುಂತ್ರೆ ನನಗೆ ಅನ್ನಿಸ್ತದೆ ನನಗೆ ಅನ್ನ ಬೇಕು ಅಂತ ಹೇಳಬೇಕು ಅಂತ, ಆದರೆ ರೈಸ್ ತಗೊಬನ್ನಿ ಅಂತ ಹೇಳ್ತೀನಿ. ಯಾಕಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ ರೈಸ್ ತಗೊಬನ್ನಿ ಅಂತ. ಹಾಗಿದ್ರೆ ಎಲ್ಲಿ ಉಳಿದಿದೆ ಅಂತ ಕೇಳಿದರೆ, ಇವತ್ತಿಗೆ ನಾನು ಬಾಗಲಕೋಟೆಯಲ್ಲಿ ಮಾತಾಡಿದ್ದು, ನಮ್ಮ ಮಠ ಮಂದಿರಗಳಿಗೆ ಹೋದಾಗ ಈಗಲೂ ಕೂಡ
ಅಲ್ಲಿ ಪ್ರಸಾದ ಅಂತಿದೆ. ನಿಮ್ಗೆ ಊಟ ಆಯಿತು ಅಂತ ಕೇಳುವುದಿಲ್ಲ, ಪ್ರಸಾದ ಆಯಿತು ಅಂತ ಕೇಳ್ತಾರೆ. ಅಲ್ಲೊಂದು ಕನ್ನಡ ಅಂದರೆ ನಮ್ಮ ಹಾಗೆ ಅಲ್ಲಿ ಅದು ಒಂದು ಉಳಿದಿದೆ. ಅದನ್ನು ಗಟ್ಟಿ ಹೇಳೋಣ ಅಂದರೆ ಈ ಪ್ರಸಾದ ಅನ್ನೋದು ಸಂಸ್ಕೃತ ಶಬ್ದ ಅಲ್ವಾ ಅಂತ ತಕರಾರು ಮಾಡೋರು ಇದ್ದಾರೆ. ಹಾಗಾಗಿ ಕನ್ನಡದ ಅನ್ನ ಅಂತ, ಈಗ ನಮ್ಮ ಅನ್ನ ಇದು ಅಂತ ನಿನ್ನೆ ಗೋಷ್ಠಿಯಲ್ಲೆಲ್ಲ ಬಂತಲ್ಲ, ಅದು ಅದರ ಅನ್ನವನ್ನು ಉಳಿಸ್ಕೊಳ್ಳೋದಕ್ಕೆ ಭಾಷೆಯನ್ನು ಎಷ್ಟು ನೆಚ್ಚಿಕೊಂಡಿದ್ದೇವೆ, ಎಷ್ಟು ಶಬ್ದ. ಈ ಶಬ್ದದ ವೈಫಲ್ಯವನ್ನು ಬಳಸಿಕೊಳ್ಳುವಾಗ ಆ ಬಳಕೆಯಲ್ಲಿ ವಿಷಯಗಳ ನೆನಪಿರ್ಬೋದು, ಹಿಂದೆಲ್ಲ ಕಲಾವಿದರು ಒಂದೊಂದು ಸಂಗತಿಯನ್ನು ವರ್ಣಿಸುವ ಕ್ರಮ ಇತ್ತು. ಬಂದರೆ ಸಿಂಹಾಸನ ಒಡ್ಡೋಲಗದಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ರೀತಿ ಇದೆ, ಒಡ್ಡೋಲಗ ಹೇಗೆ ತುಂಬಿ ಕಾಣುತ್ತದೆ ಅನ್ನುವಂಥದ್ದು. ಒಂದು ಶಸ್ತ್ರಗಳನ್ನು ಹೇಳುವಾಗ ಎಷ್ಟು ಅಸ್ತ್ರಗಳಿದೆ ಅನ್ನೋದು, ಅಸ್ತ್ರಗಳನ್ನು ಹೇಳುವಂಥದ್ದು. ಆಭರಣಗಳನ್ನು ಮುಂದಲೆಯಿಂದ ಪ್ರಾರಂಭಿಸಿ ಎಲ್ಲ ಆಭರಣಗಳ ಹೆಸರು ಹೇಳುವ ಕ್ರಮ, ಇದನ್ನೆಲ್ಲ ಇಟ್ಟರೆ ಮಾತ್ರ ಉಳ್ಕೊಳ್ತದೆ. ಇಲ್ಲಾಂದರೆ ಈಗ ಲೇಡೀಸ್ ಕಾರ್ನರ್ನಲ್ಲಿ ಸಿಗುವ ಯಾವ ಆಭರಣಕ್ಕೂ ನಮ್ಮ ಹೆಸರಿಲ್ಲಲ್ಲ. ಸರ ಅಂತ ಹೇಳುವ, ಹಾರ ಅಂತ ಹೇಳುವ ಕ್ರಮ ಇಲ್ಲ, ನೆಕ್ಲೆಸ್ಸೇ. ಹೀಗಾಗಿ ಈ ಬಳಕೆಯ ದೃಷ್ಟಿಯಿಂದ, ಅಂದರೆ ನಮ್ಮ ನಿತ್ಯದ ಬಳಕೆಯಿಂದ ಆಚೆ ರಂಗಕ್ಕೆ ಬರಬೇಕಾದ್ರಿಂದ ಮತ್ತೆ ಮತ್ತೆ ಆ ಶಬ್ದಗಳನ್ನು ನೆನಪು ಮಾಡಿಕೊಳ್ಳುವ, ಓದುವ ಅನಿವಾರ್ಯತೆ ನಮಗೆ ಇದ್ದೇ ಇದೆ.